ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಸತ್ವಗುಣ, ರಜೋಗುಣ, ತಮೋಗುಣ ದೈನಂದಿನ ಬದುಕಿನಲ್ಲಿ ಯಾವ ರೀತಿ ಕಾಡುತ್ತೆ? ನಾವು ಒಂದು ಇಡೀ ದಿವಸದ ಒಂದು ಸ್ಟ್ರೆಚ್ 24 ಗಂಟೆಯಲ್ಲಿ ಯಾವ ಯಾವ ಗುಣಗಳಿಗೆ ಪಕ್ಕಾಗುತ್ತೇವೆ? ನಮ್ಮನ್ನು ನಾವು ಯಾವ ರೀತಿ ವಿಮರ್ಶೆ ಮಾಡಿಕೊಳ್ಳಬೇಕು? ನಮ್ಮನ್ನು ನಾವು ಯಾವ ರೀತಿ ಸರಿ ಮಾಡಿಕೊಳ್ಬೇಕು? ಇತ್ಯಾದಿಗಳನ್ನು ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಸತ್ವಗುಣದ ಲಕ್ಷಣ ಏನು? ರಜೋಗುಣ ಇದ್ದರೆ ಅದರ ಪರಿಣಾಮ ಏನು? ತಮೋಗುಣ ಇದ್ದರೆ ಪರಿಣಾಮ ಏನು? ಈ ಎಲ್ಲ ಪರಿಣಾಮಗಳನ್ನು ಬಿಡಿಬಿಡಿಯಾಗಿ ಕೃಷ್ಣ ಹೇಳಿದ. ಅದನ್ನು ಇನ್ನೊಮ್ಮೆ ನೋಡಿಬಿಡೋಣ. ಶಮೋದಮಸ್ತಿತಿಕ್ಷೇಕ್ಷಾ ತಪಸ್ಸತ್ಯಂ ದಯಾ ಸ್ಮೃತಿ ತುಷ್ಟಿಸ್ತ್ಯಾಗೋ ಸ್ಪೃಹಾ ಶ್ರದ್ಧಾ ಹರಿಕ್ಷಮಾ ನಿಸ್ತುತಿರ್ಧೃತಿ. ಇದು ಸತ್ವಗುಣದ ಪರಿಣಾಮಗಳು. ನಮ್ಮ ಮನಸ್ಸಿನಲ್ಲಿ ಸತ್ವಗುಣ ಇದ್ದರೆ ದೇವರಲ್ಲಿ ಭಕ್ತಿ ಇರುತ್ತೆ, ದಮಃ ಇಂದ್ರಿಯ ನಿಗ್ರಹ ಇರುತ್ತೆ, ತಿತಿಕ್ಷಾ ತಾಳಿಕೊಳ್ಳುವ ಬಯಕೆ ಇರುತ್ತೆ, ಈಕ್ಷಾ ಯೋಚನೆ ನಮ್ಮ ಬಗೆಗೆ ಮತ್ತು ಬೇರೆಯವರ ಬಗೆಗೆ ಯೋಚನೆ. ಅದು ಹೇಗೆ ಅಂದರೆ ಅದು ನಕಾರಾತ್ಮಕವಾದದ್ದಲ್ಲ. ಬೇರೆಯವರು ಏನು ಮಾಡ್ತಾರೆ ಅಂತನ್ನುವ ಕ್ಷುಲ್ಲಕವಾದ ಬೇರೆಯವರ ಮನೆಯೊಳಗಡೆ ಇಣಿಕಿ ನೋಡುವ ಸಂಗತಿ ಅಲ್ಲ ಇದು. ಈಕ್ಷಾ ಅಂದರೆ ನಾವು ಹೀಗಿರಬೇಕು, ಹೀಗಿದ್ದರೆ ಅವ್ರಿಗನುಕೂಲ ಅನ್ನುವ ಯೋಚನೆ. ಇದು ಈಕ್ಷಾ ಅಂತ ಕರೀತಾರೆ. ಇನ್ನು ಶಾಸ್ತ್ರಾದಿಗಳ ಚಿಂತನೆಯೂ ಈಕ್ಷೆಯೇ. ತಪಃ ಅಂತಂದರೆ ತಪ ಆಲೋಚನೆ, ಶಾಸ್ತ್ರದ ವಾಕ್ಯಗಳನ್ನು ಚಿಂತನೆ ಮಾಡೋದು. ಸತ್ಯ ಅಂದರೆ ಸಜ್ಜನರಿಗೆ ಹಿತವಾದ ನಡವಳಿಕೆ. ದಯೆ ಅಂತ ಹೇಳಿದ್ರೆ ಪ್ರಾಣಿಗಳ ಮೇಲೆ ದಯೆ, ಅವರಿಗೆ ನೋವಾಗಬಾರದು ಅಥವಾ ನೋವಾದವರಿಗೆ ಸಹಕಾರ ಕೊಡೋದು, ಸಹಾಯ ಮಾಡೋದು. ಸ್ಮೃತಿ ಅಂತಂದರೆ ಶಾಸ್ತ್ರದ ನೆನಪು. ಕೆಟ್ಟ ಕೆಲಸ ಮಾಡಿ ಆದಮೇಲೆ ನೆನಪು ಬರೋದಲ್ಲ. ಕೆಟ್ಟ ಕೆಲಸ ಮಾಡುವ ಮೊದಲು ಶಾಸ್ತ್ರದ ವಾಕ್ಯ ಹೀಗಿದೆ, ಅದರಿಂದಾಗಿ ನಾವು ಹೀಗೆ ಮಾಡಬಾರದು ಅಂತನ್ನುವ ಚಿಂತನೆ. ತುಷ್ಟಿ ಅಂತಂದರೆ ಇದ್ದದ್ದರಲ್ಲಿ ತೃಪ್ತಿ. ತ್ಯಾಗ ಅಂತಂದರೆ ದೇವತೆಗಳಿಗಾಗಿ ಅಥವಾ ನಮಗಿಂತ ಕಿರಿಯರಿಗಾಗಿ, ನಮ್ಮ ಸಮಾನರಿಗಾಗಿ, ನಮಗಿಂತ ಉತ್ತಮರಿಗಾಗಿ ನಾವು ನಮ್ಮ ಸೊತ್ತನ್ನು ಕೊಡೋದೇನಿದೆ ಅದನ್ನು ತ್ಯಾಗ ಅಂತ ಕರೀತಾರೆ. ಯಜ್ಞ ಅಂದರೆ ಅದೇ ಅಲ್ವಾ? ದೇವತೋದ್ದೇಶೇನ ದ್ರವ್ಯತ್ಯಾಗೋ ಯಜ್ಞ. ಯಾಗ ಅಂದ್ರೇನು? ದೇವತೆಗಳಿಗಾಗಿ ನಮ್ಮ ದ್ರವ್ಯವನ್ನು ಸಮರ್ಪಣೆ ಮಾಡೋದನ್ನೇ ಯಾಗ ಅಂತ ಕರೆಯೋದು. ಹಿರಿಯರಿಗೆ ಸಮರ್ಪಣೆ ಮಾಡೋದು ಗೌರವ, ಸಮಾನರಿಗೆ ಸಮರ್ಪಣೆ ಮಾಡೋದು ಕರ್ತವ್ಯ, ಚಿಕ್ಕವರಿಗೆ ಸಮರ್ಪಣೆ ಮಾಡೋದು ವಾತ್ಸಲ್ಯ. ಈಗ ನಮ್ಮ ಮಕ್ಕಳಿಗೆ ನಾವು ಮಾಡಿದ್ರೆ ಅದು ವಾತ್ಸಲ್ಯ. ಅದರಿಂದ ಪುಣ್ಯ ವಿಶೇಷ ಏನಿಲ್ಲ, ಆದರೆ ಕರ್ತವ್ಯ.
ಸಮಾನರಿಗೆ ಮಾಡೋದು ಒಪ್ಪಂದ ಅಥವಾ ಸಹಕಾರ, ಅದು ವಿನಿಮಯ. ಇನ್ನು ಹಿರಿಯರಿಗೆ ಮಾಡೋದು ಪುಣ್ಯ. ಇದು ಇಷ್ಟು ತ್ಯಾಗದ ಹಿನ್ನೆಲೆ. ಇನ್ನು ಅಸ್ಪೃಹ, ಒಂದು ಎದುರುಗಡೆಯವರಿಂದ ಏನೋ ಒಂದು ನಿರೀಕ್ಷೆ ಇರುತ್ತಲ್ಲ, ಆ ನಿರೀಕ್ಷೆ ಇಲ್ಲದೆ ಇರೋದು. ಎದುರುಗಡೆ ಬಂದು ಕೂಡಲೇ ಒಂದು ನಿರೀಕ್ಷೆ ಶುರು ಆಗಿಬಿಡುತ್ತೆ, ಇವರು ಇದನ್ನು ಮಾಡಬೇಕು ಅಂತ. ಆ ನಿರೀಕ್ಷೆ ಇಲ್ಲದೆ ಇರೋದೇನಿದೆ ಅದನ್ನು ಅಸ್ಪೃಹ ಅಂತ ಕರೀತಾರೆ. ಇನ್ನು ಶ್ರದ್ಧಾ, ನಮ್ಮ ವೇದ ಮೊದಲಾದವುಗಳು ಆನಂದ ಸಾಧನ ಆಗಿದೆ ನನಗೆ ಅಂತ ಗಾಢವಾಗಿ ವಿಶ್ವಾಸ ಇಟ್ಟು ಮುಂದುವರಿಯೋದು, ಇದನ್ನು ಶ್ರದ್ಧಾ ಅಂತ ಕರೀತಾರೆ. ಹ್ರೀಹಿ ಅಂದರೆ ಕೆಟ್ಟ ಕೆಲಸ ಮಾಡುವಾಗ ಮೊದಲು ಬರುವ ನಾಚಿಕೆ. ಕ್ಷಮ ಅಂತಂದರೆ ಬೇರೊಬ್ಬರ ತಪ್ಪನ್ನು ಕ್ಷಮಿಸೋದು. ನಿಸ್ತುತಿ ಅಂತಂದರೆ ಮುಖಸ್ತುತಿ ಮಾಡದೇ ಇರೋದು. ಯಾಕೆಂದರೆ ಯಾವುದೋ ಒಂದು ಲಾಭಕ್ಕೆ ನಾವು ಒಬ್ಬರನ್ನು ಮುಖಸ್ತುತಿ ಮಾಡೋದು ಅಂತಾದರೆ ಅದು ಬೇಡ, ಮುಖಸ್ತುತಿ ಮಾಡಬಾರದು. ಯಾಕೆಂದರೆ ಅದರಲ್ಲಿ ಅಯಥಾರ್ಥವೇ ಜಾಸ್ತಿ ಇರುತ್ತೆ. ಸುಮ್ಮನೆ ಅವರ ಮನಸ್ಸನ್ನು ಕೆಡಿಸಿದ ಹಾಗೆ, ಅವರಿಗೂ ಅಹಂಕಾರವನ್ನು ತಂದುಕೊಟ್ಟ ಹಾಗೆ, ನಾವು ಹೃದಯಪೂರ್ವಕವಾಗಿ ಚಿಂತನೆ ಮಾಡದೇ ಇರೋ ಹಾಗೆ. ಅದರಿಂದಾಗಿ ಮುಖಸ್ತುತಿ ಮಾಡಬಾರದು. ಧೃತಿ ಅಂತಂದರೆ ಏನೇ ಆಪತ್ತು ಬಂದರೂ ಕೂಡ ಒಳ್ಳೆಯ ನಡೆಯಿಂದ ವಿಚಲಿತರಾಗದೇ ಇರೋದು. ಇವಿಷ್ಟು ಸತ್ವಗುಣದ ಪ್ರಭಾವ ಅಂತ ಹೇಳೋದು. ನಿನ್ನೆ ಇದನ್ನು ನೋಡಿದ್ದೆವು, ಆದರೂ ಕೂಡ ಇನ್ನೊಮ್ಮೆ ಶಾಸ್ತ್ರವನ್ನು ಇನ್ನೊಮ್ಮೆ ಚಿಂತನೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದ್ದರಿಂದ ಇನ್ನು ಕಾಮಃ, ಈಹ, ಮದಃ, ತೃಷ್ಣ, ಸ್ತಂಭ, ಆಶೀಹಿ, ಭಿದ, ಅಸುಖಂ, ಮನೋತ್ಸಾಹ, ಯಶಃ, ಪ್ರೀತಿ, ಧಾರ್ಷ್ಟ್ಯ, ವೀರ್ಯ, ಬಲ, ಉದ್ಯಮ, ಇದು ರಜೋಗುಣದ ಪ್ರಭಾವ. ರಜೋಗುಣದ ಪ್ರಭಾವ ಏನು ಅಂತಂದರೆ ಕಾಮ, ಜ್ಞಾನ ಪ್ರತಿಬಂಧಕವಾದ ಬಯಕೆ, ಅದನ್ನು ಕಾಮ ಅಂತ ಕರೀತಾರೆ. ಈ ಕಾಮ ಅಂತನ್ನೋದಕ್ಕೆ ಜ್ಞಾನ ಪ್ರತಿಬಂಧಕವಾದ ಬಯಕೆ ಅಂತ ಹೇಳಿ ಆಚಾರ್ಯರು ಹಿಂದೆ ಒಮ್ಮೆ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಅನುಸಂಧಾನ ಮಾಡಬೇಕು. ಮಾ ಅಂತಂದರೆ ಜ್ಞಾನ, ಜ್ಞಾನಕ್ಕೆ ಪ್ರತಿಬಂಧಕವಾದದ್ದು ಕುತ್ಸಿತವಾದ ಬಯಕೆ. ಹೀಗಾಗಿ ಕಾಮ ಅಂತ ಹೇಳಿ ಕುತ್ಸಿತ ಕಾಮ, ಕುತ್ಸಿತವಾದ ಬಯಕೆ ಅಂತ ಹೇಳ್ತಾರೆ. ಏಕೆಂದರೆ ಕೆಲವೊಂದು ಸರ್ತಿ ನಮ್ಮ ತಂದೆಯವರಿಗೆ ನಾನು ಅದನ್ನು ಹೇಳ್ತಾ ಇದ್ದೆ, ನೀವು ಅನ್ನದಾನ ಮಾಡ್ತೀರಾ ಸರಿ, ಆದರೆ ಮೂರ್ತಿಗೆ ಬಹಳ ಅಲಂಕಾರಗಳನ್ನೆಲ್ಲ ಮಾಡಬೇಡಿ, ಬೇಕಿಲ್ಲ. ಯಾಕೆಂತಂದರೆ ಆಭರಣವನ್ನು ಬೇರೆಯವರು ತಂದು ಕೊಡೋದು, ಅದನ್ನು ನಾವು ಹಾಕೋದು, ಅದನ್ನು ಹಾಕಿದಾರಾ ಇಲ್ವಾ ಅಂತ ಅವರು ಬರೋದು, ಅವರು ಬರ್ತಾರೆ ಅವರು ಕೊಟ್ಟಿದ್ದಾರೆ ಅಂತನ್ನೋ ಕಾರಣಕ್ಕಾಗಿ ಹಾಕೋದು, ಇವುಗಳೆಲ್ಲ ನಮ್ಮ ಸಮಯವನ್ನು ತಿಂದುಬಿಡುತ್ತೆ. ಅದರಿಂದಾಗಿ ಈ ತರಹದ ಬಯಕೆಗಳು ನಮ್ಮ ಅರಿವನ್ನು ಇಲ್ಲವಾಗಿಸುತ್ತವೆ ಅಥವಾ ಅರಿವಿಗೆ ಅಡ್ಡಿಯಾಗ್ತವೆ. ಅದರಿಂದಾಗಿ ಆ ತರಹದ ಜ್ಞಾನ ಪ್ರತಿಬಂಧಕವಾದ ಬಯಕೆಗಳನ್ನು ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೆ. ಅವರು ಬಿಟ್ಟರು. ಕಡೆಯ 2-3 ವರ್ಷಗಳಲ್ಲಿ ಅದರ ಅರ್ಥ ಆಯಿತು ಅವರಿಗೆ, ಅದನ್ನು ಬಿಟ್ಟರು. ಆದರೆ ಈ ತರಹದ ಬಯಕೆಗಳು ಕೂಡ ಕಾಮವೇ. ಕಾಮಃ. ಇನ್ನು ಈಹ, ವಿಪರೀತ ಚಟುವಟಿಕೆ. ಮದಃ, ಮೈಮರೆವು. ಯಾವುದೋ ಒಂದು ಸಂಗತಿಯಲ್ಲಿ, ಲೌಕಿಕವಾದ ಸಂಗತಿಯಲ್ಲಿ ಪರವಶವಾಗಿ ಬಿಡೋದು, ಅದು ಮದಃ. ಇನ್ನು ತೃಷ್ಣ, ಇನ್ನಷ್ಟು ಬೇಕು ಅಂತನ್ನುವ ಬಯಕೆ. ಅದಿದ್ದು ಬಿಡ್ತು ಅಂತಂದರೆ ಜ್ಞಾನ ಪ್ರತಿಬಂಧಕವೇ, ಜ್ಞಾನ ಸಾಧನ ಆಗೋಲ್ಲ. ನೀವೆಲ್ಲ ಇವತ್ತು ಇದ್ರ ಮೂಲಕ ಕೇಳ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಹೊರಗಡೆಯ ಸೆಳೆತ ಕಡಿಮೆ ಇದೆ ಅಂತ ಅರ್ಥ. ಅದರಿಂದಾಗಿ ಆ ತೃಷ್ಣ ಜಾಸ್ತಿ ಆಯಿತು ಅಂತಂದರೆ ನಮ್ಮ ದನಿಯನ್ನು ನಾವು ಕೇಳೋದೇ ಅಪರೂಪ ಆಗಿಬಿಡುತ್ತೆ. ಇನ್ನು ಸ್ತಂಭ, ಅಹಂಕಾರ. ಆಶೀಹಿ,
ಏನೇನೇನೇನೇನೇನೋ ಬಯಕೆ, ಸಾಂಸಾರಿಕವಾದ ಬಯಕೆಗಳು, ಭಿದ ಅಭಿಪ್ರಾಯ ಭೇದಗಳು, ಅದರಿಂದ ತಲೆ ಕೆಡಿಸ್ಕೊಳ್ಳೋದು ಇತ್ಯಾದಿಗಳೆಲ್ಲ ಭಿದ. ಅಸುಖ, ಸುಖ ಇಲ್ಲದೆ ಇರೋದು, ನೆಮ್ಮದಿಯಿಂದ ಕೂತು ಓದಿದೆವು ಅಂತ ಇಲ್ಲ, ಇನ್ನೇನಕ್ಕೋ ಓಡೋದು, ಇದು ಅಸುಖ. ಮನಸ್ಸಿನಲ್ಲಿ ವಿಪರೀತ ಉತ್ಸಾಹ, ಯಶಃ, ಕೀರ್ತಿಯ ಅಮಲು, ಪ್ರೀತಿ, ಇನ್ನೊಬ್ಬರ ಬಗೆಗೆ ವಿನಿಮಯ ರೂಪಕವಾದ ಪ್ರೀತಿ. ಅವರು ನನಗಿದನ್ನು ಕೊಡ್ತಾ ಇದ್ದಾರೆ, ಅದರಿಂದಾಗಿ ನಾನಿದನ್ನು ಉತ್ಕಟವಾಗಿ ಮಾಡಬೇಕು ಅಂತನ್ನೋದು. ಧಾರ್ಷ್ಟ್ಯ, ವೀರ್ಯ, ಇನ್ನು ಬಲ, ಉದ್ಯಮ, ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು, ಅದು ಅನಿಚ್ಛನ್ನಪಿ ಅಲ್ಲ, ಇಚ್ಛಾಪೂರ್ವಕವಾಗಿ ಮಾಡ್ತಾ ಇರೋದು. ಇವಿಷ್ಟು ರಜೋಗುಣದ ಪರಿಣಾಮಗಳು. ಇಲ್ಲಿ ಮಧ್ವಾಚಾರ್ಯರು ಮನಸ್ಸಿನ ಒಂದು ಬಗೆಯನ್ನು ತೆರೆದು ತೋರಿಸ್ತಾರೆ. ಅಲ್ಲ, ಅಸುಖಂ ಅಂತ ಹೇಳಿದ್ರಿ ದುಃಖ ಅಂತ ಅರ್ಥ. ರಜೋಗುಣವೇ ದುಃಖ ಅಂತಾದರೆ, ರಜೋಗುಣದ ಪರಿಣಾಮವೇ ದುಃಖ ಅಂತಾದರೆ ಇನ್ನು ತಮೋಗುಣದ ಪರಿಣಾಮ ಇನ್ನೇನಿರಬೇಡ. ಅದಕ್ಕೆ ಆಚಾರ್ಯರು ಹೇಳಿದ್ರು, ರಾಜಸೇಪಿ ಯದಾ ದುಃಖಂ ತಾಮಸೇ ಕಿಮುತೇತಿ ಚೇತ್ ರಾಜಸೇ ದುಃಖ ವಚನಂ ತಾಮಸೇತಿ ವಿವಕ್ಷಯ ಇತಿ ಪ್ರದ್ಯೋತೆ. ಹೌದು, ರಾಜಸದ ಪರಿಣಾಮವೇ ದುಃಖ ಅಂತಾದರೆ ತಾಮಸದ ಪರಿಣಾಮ ಅತಿ ದುಃಖ ಅಂತ ಹೇಳಲಿಕ್ಕೆ ಈ ಅಸುಖ ಅಂತನ್ನುವ ಮನೋವೃತ್ತಿಯನ್ನು ಕೃಷ್ಣ ಹೆಸರಿಸಿದ್ದು. ರಜೋಗುಣದ ಪರಿಣಾಮ ಏನು ಅಂತಂದರೆ, ಎಷ್ಟೇ ಪ್ರೋಗ್ರೆಸ್ಸು ಇರಲಿ, ಇಲ್ಲ ಅಂತ ಅಂದುಕೊಳ್ಳೋದು, ಅದು ರಜೋಗುಣದ ಪರಿಣಾಮ. ತಮೋಗುಣದ ಪರಿಣಾಮ, ಅದರಿಂದ ಉಂಟಾಗುವ ಮನಸ್ಸಿನ ವಿಪರೀತವಾದ ತಳಮಳ, ಉತ್ಕಟವಾದ ತಳಮಳ ಏನಿದೆ ಅದು ದುಃಖ. ಇದು ಆರಂಭದ ಲೆವೆಲಲ್ಲಿ ಇರುತ್ತೆ. ಇದು ಮನಸ್ಸಿನ ವ್ಯಾಪಾರ. ರಜೋಗುಣ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಬರುವಂತಹದ್ದು. ಕ್ರೋಧೋ ಲೋಭೋ ನೃತಂ ಹಿಂಸಾ ಮಾಯಾಡಂಭೋ ಕ್ಷಮಾ ಕಲಿಹಿ ಶೋಕಮೋಹೋ ವಿಷಾದಾರ್ಥಿ ನಿದ್ರಾಶಾ ಭೀರನುದ್ಯಮ. ಕ್ರೋಧ ಅಂದರೆ ಸಿಟ್ಟು, ಲೋಭ ಅಂತಂದರೆ ಜಿಪುಣತನ, ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅದಕ್ಕಾಗಿ ಲೋಭದ ಬೆನ್ನು ಹಿಂದೆ ಬೀಳುತ್ತೇವೆ. ಇದು ಮಾಡಿದ್ರೆ ಸರಿ ಹೋಗ್ಬಿಡತ್ತೆ ಅಂತ ಭ್ರಮೆ. ಯಾಕೆ ಅಂದರೆ ಆದ ನಷ್ಟವನ್ನು ಸರಿದೂಗಿಸ್ಕೊಳ್ಬೇಕು ಅಂತ ತಲೆಗೆ ಬಂದ್ಬಿಡುತ್ತೆ. ಇದು ಇರುವ ಸಮಸ್ಯೆ. ಅದರಿಂದಾಗಿ ಲೋಭ ಅನ್ನೋದು ತಮೋಗುಣದ ಪ್ರಭಾವ. ಇನ್ನು ಅನೃತ ಅಂತಂದರೆ ಸುಳ್ಳಲ್ಲ. ಋತ ಅಂತಂದರೆ ಯಥಾರ್ಥ ಜ್ಞಾನ, ಅನೃತ ಅಂತಂದರೆ ಅಯಥಾರ್ಥ ಜ್ಞಾನ, ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ಅಂತನ್ನೋದು ತಮೋಗುಣದ ಪ್ರಭಾವವೇ. ಹಿಂಸಾ, ಹಿಂಸಾ ಅಂತಂದರೆ ಈ ಶಿಕ್ಷೆ ಅನ್ನೋದು ನಮಗೆ ಸುಖ ಕೊಡಲ್ಲ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡೋದೇನಿದೆ ಅದನ್ನು ಹಿಂಸಾ ಅಂತ ಕರೀತಾರೆ. ಅದೇ ರಾಜರು ಕೊಡುವಂಥದ್ದು, ದೊಡ್ಡವರು ಚಿಕ್ಕವರಿಗೆ ಕೊಡುವಂಥದ್ದು ಹಿಂಸೆ ಅಲ್ಲ. ಈಗ ಗುರುಗಳು ಶಿಷ್ಯನಿಗೆ ಕೊಡುವಂತಹದ್ದು ಹಿಂಸೆ ಅಲ್ಲ, ಅದು ಶಿಕ್ಷಣ. ಆದರೆ ಅದರಲ್ಲಿ ತೀರ ಮುಂದುವರೆದು ನಮಗೇನು ಪ್ರಯೋಜನ ಇಲ್ಲ, ಅದರಿಂದ ಅವನಿಗೇನು ತಿದ್ದುಕೊಳ್ಳಿಕ್ಕಾಗಲ್ಲ, ಆದರೂ ಕೂಡ ಕೊಡುವಂಥದ್ದು, ಇದನ್ನು ಹಿಂಸಾ ಅಂತ ಕರೀತಾರೆ. ಉದಾಹರಣೆಗೆ, ನಮ್ಮ ಮತವನ್ನು ನೀವು ಒಪ್ಕೊಳ್ಬೇಕು, ಒಪ್ಕೊಳ್ಳದೆ ಹೋದರೆ ನಿಮ್ಮ ಮನೆ ಮಾರುಗಳನ್ನೆಲ್ಲ ಕಿತ್ಕೊಳ್ತೇವೆ, ನಿಮ್ಮ ಅಮೂಲ್ಯವಾದ ವಸ್ತುವನ್ನೆಲ್ಲ ಎತ್ಕೊಂಡು ಹೋಗ್ತೇವೆ ಅಂದರೆ ಅದು ಹಿಂಸೆ. ಯಾಕೆ ಅಂದರೆ ಮನಪೂರ್ವಕವಾಗಿ ಒಪ್ಪಿ ಮತವನ್ನು ಆ ಮತದ ರೀತಿಯಲ್ಲಿ ದೇವರ ಸಾಧನೆ ಮಾಡೋದು, ದೇವರನ್ನು ಕುರಿತು ತೆರಳೋದು ಬೇರೆ. ಇದೇನಾಗಲ್ಲ ಇಲ್ಲಿ. ಅವ್ರಿಗಿನ್ನೂ ದ್ವೇಷವೇ ಇರುತ್ತೆ, ಸುಮ್ಮನೆ ಅಸಹಾಯಕತೆಯಿಂದ ಸುಮ್ಮನೆ ಇರ್ತಾರೆ ಅವರು.
ಅದು ಹಿಂಸೆ ಆಗತ್ತೆ. ಅದರಿಂದಾಗಿ ಅದು ರಜೋಗುಣದ ಪ್ರಭಾವ. ಹಿಂಸಾ ಅಂದರು. ಮಾಯಾ ಮೋಸ. ಇನ್ನು ಡಂಭ, ನಾನು ಅಲ್ಪ ಅಂತ ಗೊತ್ತಿದೆ ಆದರೆ ಬಹಳ ದೊಡ್ಡವ ಅಂತ ತೋರಿಸೋದು, ಎಲ್ಲರೆದುರುಗಡೆ ಪೂಜೆಯನ್ನು ಮಾಡೋದು, ಅದು ಡಂಭವೇ. ಪೂಜೆ ಮಾಡೋದು ತಪ್ಪಲ್ಲ, ಆದರೆ ಎಲ್ಲರಿಗೂ ಕಾಣಲಿ ಅಂತ ಪೂಜೆ ಮಾಡೋದು ತಪ್ಪು. ನಾವು ಪೂಜೆ ಮಾಡ್ಬೇಕಾದ್ರೆ ಬೇರೆಯವ್ರು ನೋಡಿದ್ರೆ ಓಕೆ, ನೋಡಲಿ ಅಂತ ಹೇಳಿ ಪೂಜೆ ಮಾಡೋದು ತಪ್ಪಾಗತ್ತೆ, ಅದು ಡಂಭ ಅಂತ. ಇನ್ನು ಯಾರೋ ಏನೋ ಅಂದ್ಕೊಂಡು ಬಿಡ್ತಾರೆ ಅಂತ ಹೇಳಿ ನಾವು ಇಲ್ಲದ ರೀತಿಯನ್ನು ತೋರಿಸ್ಲಿಕ್ಕೆ ಹೋಗೋದು ಡಂಭವೇ. ಇನ್ನು ಅಕ್ಷಮ, ಮನ್ನಿಸದೇ ಇರುವುದು, ಬೇರೊಬ್ಬರ ತಪ್ಪನ್ನು ಒಂದು ಚೂರು ಸಹಿಸದೇ ಇರುವುದು, ಇಂಟಾಲರೆನ್ಸ್ ಟು ದ ಕೋರ್, ಅದು ಕೂಡ ತಮೋಗುಣದ ಪ್ರಭಾವ. ಇನ್ನು ಕಲಿಹಿ, ಜಗಳ, ಯುದ್ಧ ಅಲ್ಲ ಅದು, ಕಲಿ ಅಂದರೆ ಜಗಳ. ಇನ್ನು ಶೋಕ, ವಿಪರೀತ ದುಃಖ. ದುಃಖ ಅಂದರೆ ಯಾವ ಪರಿ ದುಃಖ? ತನ್ನ ಸಂಗಾತಿ ಹೋದ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುವಂತಹ ದುಃಖ ಕೆಲವ್ರಿಗಿರುತ್ತೆ. ಈಗ ಮಾಡ್ತಾರೆ, ನಮ್ಮ ಮದುವೆಗೆ ಒಪ್ಪೋದಿಲ್ಲ ತಂದೆ ತಾಯಿಗಳು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದು ತಮೋಗುಣದ ಪ್ರಭಾವವೇ, ಅದಷ್ಟು ಬೇಕಿಲ್ಲ ಶೋಕ. ನಾಯಿ ಹೋಯ್ತು, ನಾಯಿ ಸತ್ತು ಹೋಯ್ತು ಅಂತ ಹೇಳಿ ತಿಂಗಳಾನುಗಟ್ಟಲೆ ಶೋಕದಲ್ಲಿ ಕೊರಗುವವರಿದ್ದಾರೆ. ಒಂದು ಕಾಲೇಜಲ್ಲಿ ನಾನು ಅಧ್ಯಾಪನ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ ಹುಡುಗಿ, ಸುಮಾರು 19-20 ವಯಸ್ಸಿನ ಹುಡುಗಿ, ಅವಳು ಬಹಳ ದುಃಖದಿಂದ ಬಂದು ಕೇಳಿದೆ ಏನು ಅಂತ. ಅದಕ್ಕೆ ಅವಳು ಹೇಳಿದ್ಲು, ನಾಯಿ ಸತ್ತೋಯ್ತು, ಅದಕ್ಕೆ 3 ದಿವಸದಿಂದ ದುಃಖದಲ್ಲಿದ್ದೇನೆ. ಅದು ಅಗತ್ಯ ಇಲ್ಲ ಅಂತ ಹೇಳಿದೆ ನಾನು. ಆದರೆ ಅವಳು ಒಂದು ಕಂಪ್ಲೇಂಟ್ ಬರೆದ್ಲು ನನ್ನ ಮೇಲೆ, ಪ್ರಿನ್ಸಿಪಾಲ್ಗೆ. ಸಂಸ್ಕೃತ ಸರ್ಗೆ ಮಾನವೀಯತೆ ಅನ್ನೋದು ಒಂದು ಚೂರು ಇಲ್ಲ. ಯಾಕೆ ಅಂತಂದರೆ, ನಾನು ನಾಯಿ ಹೋಗಿದೆ ಅಂತ ಹೇಳಿದಾಗ ಎಲ್ಲರೂ ನನ್ನನ್ನು, ಅಯ್ಯೋ ಹೌದಾ, ನಮಗೂ ಕೂಡ ನಾಯಿ ಅಂದರೆ ಪ್ರೀತಿ ಅಂತಂದರು. ಅವರೊಬ್ಬರೇ ನಾಯಿ ಹೋದರೆ ಯಾಕೆ ದುಃಖ ಪಡಬೇಕು? ಮತ್ತು ಎಲ್ಲರನ್ನೂ ಕಳ್ಕೊಳ್ಳೋದೆ ಜೀವನದಲ್ಲಿ. ನಾವು ಯಾರದೋ ಆಗಿರ್ತೇವೆ, ನಾವು ಹೋದಾಗಲೂ ಅನೇಕ ಜನರಿಗೆ ದುಃಖ ಆಗುತ್ತೆ. ಆದರೆ ಅದನ್ನು ತೀವ್ರವಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಕರ್ತವ್ಯವನ್ನೆಲ್ಲ ಮರಿಬಾರದು ಅಂತ ಹೇಳಿದ್ದಕ್ಕೆ ಅವಳದು, ಅವರು ಮಾತ್ರ ಅಮಾನವೀಯವಾಗಿ ವರ್ತನೆ ಮಾಡಿದ್ರು ಅಂತ ಕಂಪ್ಲೇಂಟ್ ಬರೆದು ಹಾಕಿದ್ರು. ಹೀಗಾಗಿ ಇದು ಈ ಉತ್ಕಟ ಶೋಕ ಇರುತ್ತಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ತೀವ್ರವಾದ ಶೋಕ, ಅದು ತಮೋಗುಣದ ಪ್ರಭಾವವೇ. ಇನ್ನು ಮೋಹ, ಸರಿಯಾಗಿ ಇರೋದನ್ನು ಕಾಣದೇ ಇರೋದು ಮೋಹವೇ. ಅದರಿಂದಾಗಿ ಶೋಕ, ಮೋಹ. ವಿಷಾದ, ಡಿಪ್ರೆಷನ್ ಹೇಳ್ತಾರಲ್ಲ, ಅದು ವಿಷಾದ, ಅದು ತಮೋಗುಣದ ಪ್ರಭಾವವೇ. ಇನ್ನು ಆರ್ತಿ, ಸಂಕಟ, ಕೆಲವೊಬ್ಬರು ಅನುಭವಿಸುವ ಉತ್ಕಟವಾದ ಸಂಕಟ ನಮಗೆ ಅರ್ಥವೇ ಆಗಲ್ಲ. ಇನ್ನು ನಿದ್ರಾ, ಯಾವಾಗಲೂ ನಿದ್ರೆ ಮಾಡೋದು. ಆಶಾ, ನಮಗೆ ಯೋಗ್ಯತೆ ಇಲ್ಲದಿದ್ದರೂ ಅದರ ಬಗ್ಗೆ ಬಯಸೋದು. ಇನ್ನು ಭೀಹಿ, ವಿಪರೀತ ಹೆದರಿಕೆ, ಏನು ಮಾಡೋದಕ್ಕೂ ಹೆದರಿಕೆ. ಅನುದ್ಯಮ, ಏನು ಉದ್ಯಮ ಮಾಡದೇ ಇರೋದು. ಇವಿಷ್ಟು ತಮೋಗುಣದ ಪ್ರಭಾವ. ವೃತ್ತಯೋ ವರ್ಣಿತ ಪ್ರಾಯ, ಈ 3 ಗುಣಗಳು ಏನು ಪರಿಣಾಮ ಇದೆ, ಸನ್ನಿಪಾತಂ, ಇವುಗಳ ಮಿಶ್ರಣ ನಮ್ಮ ಜೀವನದಲ್ಲೇ ಆಗತ್ತೆ, ನಮ್ಮ ಮನಸ್ಸಿನಲ್ಲೇ ಆಗತ್ತೆ. ಅದನ್ನು ನಿರೂಪಣೆ ಮಾಡ್ತಾರೆ. ಸನ್ನಿಪಾತಸ್ತ್ವಹಮಿತಿ ಮಮೇತ್ಯುದ್ಧವಯಾಮತಿ ವ್ಯವಹಾರ ಸನ್ನಿಪಾತೆ ಮನೋ ಮಾತ್ರೇಂದ್ರಿಯಾಸುಭಿ. ಈ ಸನ್ನಿಪಾತದ ಬಗ್ಗೆ ನಿನ್ನೆ ನಿಂತಿತ್ತು. ಇದು ಇತಿಪೂರ್ವಕಥಾನು ಆದ. ಇಲ್ಲಿಯ ತನಕ ನಿನ್ನೆ ಮಾಡಿದ್ದರ ಸ್ವಲ್ಪ ವಿಸ್ತರಣೆ. ಇದು ಸನ್ನಿಪಾತಸ್ತು ಅಹಮಿತಿ. ಈ ಸತ್ವರಜಸ್ತಮೋಗುಣಗಳ ಮಿಶ್ರಣ ಅಂದರೆ ಏನು? ನಾನೇ ದೇಹ ಅಂತ ಅಂದಿಕೊಳ್ಳೋದೇ ಸತ್ವರಜಸ್ತಮೋಗುಣಗಳ ಮಿಶ್ರಣ.
ನಮ್ಮ ದೇಹದಲ್ಲಿ ಆಗ್ತಾ ಇದೆ, ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ. ಸನ್ನಿಪಾತಸ್ತು ಅಹಮಿತಿ ಮಮ ಇತ್ಯುದ್ಧವ ಯಾಮತಿ. ಯಾವುದು ನಮ್ಮದಲ್ಲವೋ ಅದನ್ನು ನಮ್ಮದು ಅಂತ ನಾವು ಅಂದುಕೊಳ್ಳೋದೇನಿದೆ ಅದು ಕೂಡ ಸನ್ನಿಪಾತದ ಲಕ್ಷಣ. ಸನ್ನಿಪಾತ ಅಂದರೆ ಮಿಶ್ರಣ. ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಮಿಶ್ರಿತವಾಗಿ ನಮ್ಮ ಒಳಗಡೆ ಕೆಲಸ ಮಾಡುತ್ತೆ. ವ್ಯವಹಾರ ಸನ್ನಿಪಾತೆ ಮನೋ ಮಾತ್ರೇಂದ್ರಿಯಾಸುಭಿ. ಮನಸ್ಸು ಮಾತ್ರ ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಅನುಭವಿಸುವ ಇಂದ್ರಿಯ. ಇದನ್ನು ಆಸ್ವಾದನೆ ಮಾಡತಕ್ಕಂತಹ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ. ಇವಿಷ್ಟು ಸೇರಿದರೆ ವ್ಯವಹಾರ ನಡೆಯುತ್ತೆ. ವ್ಯವಹಾರ ಅಂತಂದರೆ ಈ ಜಗತ್ತಿನ ಎಲ್ಲ ನಡೆಗಳು. ಧರ್ಮೇ ಚಾರ್ಥೇ ಚ ಕಾಮೇ ಚ ಯದಾಸೌ ಪರಿನಿಷ್ಠಿತಃ ಗುಣಾನಾಂ ತನ್ನಿಕರ್ಷೋಯಂ ಶ್ರದ್ಧಾರತಿ ಧನಾವಹಃ. ಒಬ್ಬ ಮನುಷ್ಯ ಧರ್ಮ, ಅರ್ಥ, ಕಾಮ ಈ ಮೂರನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ಒಂದಲ್ಲ ಒಂದು ರೀತಿಯಿಂದ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಬಿಟ್ಟರೆ ಅವರವರ ಕರ್ತವ್ಯವನ್ನು ಅವರವರು ಮಾಡಲೇಬೇಕಾ ಧರ್ಮ. ಇನ್ನು ಅರ್ಥ, ಅದರಿಂದ ಬಂದ ಔಟ್ಕಮ್ ಅದನ್ನು ನಾವು ಕಾಮಕ್ಕೆ ಬಳಸ್ತೇವೆ. ಈ ಅರ್ಥ ಏನಿದೆ ಅದನ್ನು ಧರ್ಮಕ್ಕೆ ಮತ್ತು ಕಾಮಕ್ಕೆ ಬಳಸ್ತೇವೆ. ಹಣ ಅನ್ನೋದು ಅರ್ಥ ಅಂದರೆ ಹಣ ಅನ್ನೋದು ಧರ್ಮಕ್ಕೆ ಬಳಸ್ತೇವೆ, ಕಾಮಕ್ಕೆ ಬಳಸ್ತೇವೆ. ಎರಡು ಹಣದ ಗುರಿ ಎರಡು. ಈ ಹಣದ ಗುರಿ ಎರಡು ಏನಿದೆ ಧರ್ಮ ಮತ್ತು ಕಾಮ, ಇದು ಮೂರು ಕೂಡ ಅಟೆಂಡ್ ಮಾಡಲೇಬೇಕಾದದ್ದು. ಧರ್ಮ ಮುಖ್ಯವಾಗಿ, ಕಾಮ ಆಮೇಲೆ ಇದಕ್ಕೆ ಪೋಷಕವಾಗಿ ಅರ್ಥ. ಇವು ಮೂರರಲ್ಲಿ ತೊಡಗಬೇಕಾದ್ರೆ ಈ ಸತ್ವರಜಸ್ತಮೋ ಗುಣಗಳ ಮಿಶ್ರಣ ನಮ್ಮಲ್ಲಿ ಕೆಲಸ ಮಾಡಲೇಬೇಕು. ಆ ಹಿನ್ನೆಲೆಯಲ್ಲಿ ಭಾಗವತ ಹೇಳಿತು, ಧರ್ಮೇಚ ಅರ್ಥೇಚ ಕಾಮೇಚ ಯದಾ ಅಸೌ ಪರಿನಿಷ್ಠಿತಃ. ಯಾವಾಗ ಇದರಲ್ಲಿ ತೊಡಗಿರ್ತಾನೆ ಈ ಸತ್ವರಜಸ್ತಮೋ ಗುಣಗಳು ನಮ್ಮನ್ನು ಅಪ್ಪಳಿಸುತ್ತವೆ. ಗುಣಾನಾಂ ತನ್ನಿಕರ್ಷೋಯಂ ಶ್ರದ್ಧಾರಥಿಧನಾವಹ. ಈ ಗುಣಗಳ ಸಂಪರ್ಕ ಅನ್ನೋದು ಬೇಕೇ ಬೇಕು. ಆದರೆ ಅದು ಪಾಸಿಟಿವ್ ಆಗಾದರೆ ಶ್ರದ್ಧಾ, ದೇವರ ಬಗೆಗೆ ಒಂದು ಪ್ರಜ್ಞೆ, ರತಿ ಆನಂದ, ಧನ ಹಣ ಇವಿಷ್ಟನ್ನು ಕೊಡುತ್ತೆ. ಗುಣಗಳ ಸನ್ನಿಕರ್ಷ ಬೇಕು, ಅದರ ದೋಷವನ್ನು ನೀಗಿಕೊಳ್ಳಬೇಕು. ಆ ರೀತಿ ನಾವು ಬಾಳಬೇಕು. ಅದು ಬ್ಯಾಲೆನ್ಸ್ಡ್ ಲೈಫ್ ಅಂತನ್ನೋದು. ಅದನ್ನು ಬ್ಯಾಲೆನ್ಸ್ ಅಂತ ಕರೀತಾರೆ. ಪ್ರವೃತ್ತಿ ಲಕ್ಷಣಾಂ ನಿಷ್ಠಾಂ ಪುಮಾನ್ಯರ್ಹಿ ಗೃಹಾಶ್ರಮೇ ಸ್ವಧರ್ಮೇ ಚಾನುತಿಷ್ಠೇತ ಗುಣಾನಾಂ ಸಮಿತಿರ್ಹಿ ಸಾ. ಗೃಹಸ್ಥಾಶ್ರಮ ಅಂತನ್ನೋದು ಈ ಮೂರೂ ಗುಣಗಳನ್ನು ಸಂಪರ್ಕದಲ್ಲಿ ಪಡೆಯೋದೇ ಆಗಿದೆ. ಒಬ್ಬ ಗೃಹಸ್ಥಾಶ್ರಮಿ ಅನಿವಾರ್ಯ, ಅವನಿಗೆ ಯೋಗ್ಯವಾದ ಕರ್ಮವನ್ನು ಮಾಡಲೇಬೇಕು. ಅದರ ಜೊತೆಗೆ ಧರ್ಮ ಏನು ಮಾಡಬೇಕು, ಧರ್ಮದ ಅವನ ಕರ್ತವ್ಯವನ್ನು ಮಾಡಿ ಅರ್ಥವನ್ನು ಪಡಿಬೇಕು. ಕಾಮವನ್ನು ಪೂರೈಸಿಕೊಳ್ಳಿಕ್ಕೆ ಈ ಅರ್ಥವನ್ನು ಖರ್ಚು ಮಾಡಬೇಕು. ಆಮೇಲೆ ಹಣವನ್ನು ಮೂರು ಭಾಗ ಮಾಡಿ, ಒಂದು ಆಪದ್ಧನ, ಏನಾದರೂ ಆಪತ್ತು ಬಂದರೆ ಅಂತ, ಇನ್ನೊಂದು ಧರ್ಮ ಕಾರ್ಯಗಳಿಗಾಗಿ, ಇನ್ನೊಂದು ಅವನ ಮತ್ತು ಅವನ ಪರಿವಾರದವರ ಸುಖಕ್ಕಾಗಿ. ಮೂರು ಭಾಗ ಮಾಡಲೇಬೇಕು. ಈ ಮೂರು ಭಾಗ ಮಾಡಬೇಕು ಅಂತಾದಾಗ ಧರ್ಮ, ಅರ್ಥ, ಕಾಮ ಎಷ್ಟೆಷ್ಟು ಪಾಲು ಮಾಡಬೇಕು ಅಂತ ನೋಡಿಕೊಳ್ಳೇಬೇಕು. ಇದು ಸತ್ವರಜಸ್ತಮೋ ಗುಣಗಳನ್ನು ಹತ್ತಿರದಲ್ಲಿಟ್ಟುಕೊಂಡಾಗಿರುತ್ತೆ. ಇದು ಗೃಹಸ್ಥಾಶ್ರಮ ಅಂತನ್ನುವುದು. ಅದರ ಪಾಸಿಟಿವ್ ಎಫೆಕ್ಟನ್ನು ಪಡಿಬೇಕಾದರೆ ಮನಸ್ಸಿನಲ್ಲಿ ನಿರ್ಮಮನಾಗಿ ಇರಬೇಕು ಅಷ್ಟೆ.
ತನ್ನ ಸೊತ್ತಿನ ಬಗ್ಗೆ ವಿಪರೀತ ವ್ಯಾಮೋಹ ಇರಬಾರದು. ಈ ಹಣ ಈಗಲೇ ಬಂದುಬಿಡಬೇಕು, ನಾನು ಇಷ್ಟು ಮಾಡಿದ್ರೆ ಇಷ್ಟು ಹಣ ಬರಬೇಕು ಅಂತನ್ನುವ ಈ ವಿಪರೀತ ವ್ಯಾಮೋಹವನ್ನು ಅವನು ತ್ಯಾಗ ಮಾಡಬೇಕು. ವ್ಯಾಪಾರದ ದೃಷ್ಟಿಯಿಂದ ಅದು ಬೇಕಾದರೂ ಉಳಿದ ಎಲ್ಲ ವ್ಯವಹಾರಗಳಲ್ಲಿ ಅದರಿಂದ ದೂರ ಇರಬೇಕು. ಹೀಗಾಗಿ ಒಬ್ಬ ಗೃಹಸ್ಥಾಶ್ರಮನಾದ ಅಂತಂದರೆ ಗುಣಾನಾಂ ಸಮಿತಿರಿಹಿಸ, ಸತ್ವರಜಸ್ತಮೋ ಗುಣಗಳ ಸಂಪರ್ಕವನ್ನು ಹೊಂದಿಯೇ ಇರ್ತಾನೆ ಎಂದರು. ಪುರುಷಂ ಸತ್ವಸಂಯುಕ್ತಂ ಅನುಮಾಯಾತ್ ಶಮಾದಿಭಿ ಕಾಮಾದಿಭಿರಜೋಯುಕ್ತಂ ಕ್ರೋಧಾದ್ಯೈಸ್ತಮಸಾವೃತಂ. ಸರಿ, ನಾವು ಒಬ್ಬ ಪುರುಷನನ್ನು ಹೇಗೆ ಗುರುತಿಸೋದು? ಏಕೆಂದರೆ ನಾವು ಸಜ್ಜನರ ಸಂಪರ್ಕ ಮಾಡಬೇಕು ಅಂತ ಎಲ್ಲ ಶಾಸ್ತ್ರ ಹೇಳುತ್ತೆ. ಒಬ್ಬ ಪುರುಷನನ್ನು ಹೇಗೆ ಗುರುತಿಸಬೇಕು? ಇವನು ಶಾಸ್ತ್ರ ಹೇಳ್ತಾ ಶಾಸ್ತ್ರವನ್ನು ತಿಳ್ಕೊಂಡಿದ್ದಾನೆ, ಇವನ ಹತ್ತಿರ ಹೋಗಬೇಕಾ ಹೋಗಬಾರ್ದಾ, ಇವನು ಸಜ್ಜನನ ಅಲ್ವಾ, ಇದನ್ನೆಲ್ಲ ಹೆಂಗೆ ತಿಳಿಯೋದು? ಇದು ಅವನನ್ನು ತಿಳಿಬೇಕು, ಎಲ್ಲರೂ ತಿಳಿಬೇಕು. ಒಬ್ಬ ಪುರುಷನನ್ನು ತಿಳ್ಕೊಳ್ಳೋದು ಮುಖ್ಯ. ತಿಳ್ಕೊಳ್ಬೇಕಾದ್ರೆ ಅವನನ್ನು ಅಳೆಯಲೇಬೇಕು. ಇವನು ಯಾವ ರೀತಿ ಇದ್ದಾನೆ, ಇವನನ್ನು ಸಮೀಪಿಸಬೇಕೇ ಬೇಡವೇ ಅಂತ ತಿಳ್ಕೊಳ್ಳೇಬೇಕು. ಅದಕ್ಕೆ ಒಂದು ಸ್ವಲ್ಪ ಪರೀಕ್ಷೆ ಮಾಡಲೇಬೇಕು. ಅದು ಗುರು ಆಗಿರಬಹುದು, ಗುರು ಶಿಷ್ಯನಿಗಾಗಿರಬಹುದು, ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡಲೇಬೇಕು. ಹಾಗೆ ಮಾಡಬೇಕು ಅಂತಾದಾಗ ಏನು ಕ್ವಾಲಿಟಿ, ಯಾವ ಕ್ವಾಲಿಟಿ ಇಟ್ಕೊಂಡು ಪರೀಕ್ಷೆ ಮಾಡಬೇಕು? ಇವನ ಜೊತೆ ಸ್ನೇಹದಿಂದ ಇರಬೇಕೇ ಬೇಡವೇ ಇತ್ಯಾದಿಗಳನ್ನು ಯಾವ ರೀತಿ ಪರೀಕ್ಷೆ ಮಾಡಬೇಕು? ಎಲ್ಲಿ ಉದಾಸೀನರಾಗಿರಬೇಕು? ಇದನ್ನು ಗಾಸಿಪ್ ಮಾಡಲಿಕ್ಕೆ ಇದನ್ನು ತಿಳ್ಕೊಳ್ಳೋದಲ್ಲ, ನಮ್ಮ ಸಾಧನೆಯ ದೃಷ್ಟಿಯಿಂದ ಮಾತ್ರ ಇಲ್ಲಿ ಮುಂದುವರಿಬೇಕು. ಹೀಗಾಗಿ ಹೇಳ್ತಾ ಇದ್ದಾರೆ, ಪುರುಷಂ ಸತ್ವಸಂಯುಕ್ತಂ, ಒಬ್ಬ ಸಾತ್ವಿಕ ಅಂತ ತಿಳಿಯಲಿಕ್ಕೆ ಶಮಾದಿಭಿ ಅನುಮಾಯಾತ್, ಅವನಲ್ಲಿ ಎಷ್ಟು ಶಾಂತಿ ಇದೆ, ಎಷ್ಟು ಇಂದ್ರಿಯ ನಿಗ್ರಹ ಇದೆ, ಎಷ್ಟು ತಿತಿಕ್ಷಾ ಇದೆ, ತಪಸ್ಸು ಸ್ವಾಧ್ಯಾಯ ರೂಪವಾದ ತಪಸ್ಸು ಯಾವ ರೀತಿ ಇದೆ, ಹಿತವಾಗುವಂತೆ ಬೇರೊಬ್ಬರಿಗೆ ಹೇಗೆ ನಡ್ಕೊಳ್ತಾನೆ, ದಯೆ ಹೇಗಿದೆ, ತಪ್ಪನ್ನು ಕ್ಷಮಿಸುವುದು ಹೇಗಿದೆ ಇತ್ಯಾದಿಗಳಿಂದ ಒಬ್ಬ ಪುರುಷ ಸಾತ್ವಿಕ ಗುಣ ಜಾಸ್ತಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು. ಸ್ವಧರ್ಮೇ ಚಾನುತಿಷ್ಠೇತ ಕಾಮಾದಿಭಿರಜೋಯುಕ್ತಂ, ಅವನಿಗೆ ಲೋಭ ಎಷ್ಟಿದೆ, ಕಾಮ ಎಷ್ಟಿದೆ, ತೃಷ್ಣಾ ಎಷ್ಟಿದೆ, ಲೌಕಿಕವಾದ ಬೆಳವಣಿಗೆಗಳನ್ನು ಅವನು ತನ್ನ ಪ್ರತಿಷ್ಠೆ ಅಂತ ಅಂದುಕೋತಾನ. ಏಕೆಂದರೆ ತಮ್ಮ ಪ್ರತಿಷ್ಠೆ ಲೆವೆಲ್ಲು ಮೊದಲಾದವುಗಳನ್ನು ಅಂತಸ್ತಿನ ಮೂಲಕವೇ ತೀರ್ಮಾನ ಮಾಡೋದು. ಇಷ್ಟು ಹಣ ಇದೆ, ಇಷ್ಟು ಒಳ್ಳೆ ಕಾರಿದೆ, ಅದರಿಂದಾಗಿ ನಾನು ಈ ಜನಗಳ ಜೊತೆ ಮಾತನಾಡಬಾರದು, ಇದು ಹೈ ಕ್ಲಾಸು, ಇದು ಲೋ ಕ್ಲಾಸು ಅಂತ ತೀರ್ಮಾನ ಆಗೋದು ಅಲ್ಲಿಂದ ಅವನು ಮಾಡೋದು. ಅಂಥವನು ರಜೋಗುಣದಿಂದ ಕೂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಇನ್ನು ಕ್ರೋಧಾದ್ಯೈಸ್ತಮಸಾವೃತಂ, ಎಷ್ಟು ಸಿಟ್ಟಿದೆ, ಎಷ್ಟು ಲೋಭ ಇದೆ, ಹಣದ ಬಗ್ಗೆ ಏನು ವ್ಯಾಮೋಹ ಇದೆ, ಉತ್ಕಟವಾದ ಮೋಹ ಯಾವ ರೀತಿ ಇದೆ ಇತ್ಯಾದಿಗಳಿಂದ ಅವನು ತಾಮಸನ ಅಲ್ವಾ ಅಂತ ಚಿಂತನೆ ಮಾಡಬೇಕು. ಇದು ಚಿಂತನೆ ಮಾಡೋದು ಯಾಕೆ ಅಂದರೆ, ಯಾವ ರೀತಿ ಅವನನ್ನು ಅನುಸರಿಸಿದರೆ ಅಥವಾ ಅವನ ಜೊತೆಗಿದ್ದರೆ ನಮ್ಮ ಸಾಧನೆಯ ಮೇಲೆ ಕರಿನೆರಳು ಯಾವ ರೀತಿ ಬೀಳೋದಿಲ್ಲ ಅಂತನ್ನೋದಕ್ಕೆ ಇದು ಸಹಕಾರಿ. ಇದರಿಂದ ಏನು ಗಾಸಿಪ್ ಮಾಡಿ ಏನೂ ಆಗಬೇಕಾಗಿಲ್ಲ. ಗಾಸಿಪಿಂಗನ್ನು ಯಾವುದೇ ಧರ್ಮಶಾಸ್ತ್ರ ಆಗಲಿ ಯಾವುದೇ ಶಾಸ್ತ್ರ ಆಗಲಿ ಅದನ್ನು ಪುರಸ್ಕರಿಸುವುದಿಲ್ಲ. ನೀವು ಇವ್ರ ಹತ್ರ ಕೇಳಿ ಅವ್ರ ಹತ್ರ ಹೇಳಿ ಅದು ಒಳಗಡೆ ನೀವೇ ಚರ್ಚೆ ಮಾಡಿ ಅದನ್ನೇ ಮಾತನಾಡ್ತಾ ಇರಿ, ಇದನ್ನು ಶಾಸ್ತ್ರ ಹೇಳೋಲ್ಲ. ಹಾಗಾದರೆ ಯಾಕೆ ತಿಳ್ಕೊಳ್ಬೇಕು? ಇವನಲ್ಲಿ ಸತ್ವಗುಣ ಎಷ್ಟು ಕೆಲಸ ಮಾಡ್ತಾ ಇದೆ, ರಜೋಗುಣ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಯಾಕೆ ಅಂದರೆ, ನಾವು ಇವನ ಸಹವಾಸದಲ್ಲಿ ಯಾವ ರೀತಿ
ಸಾಧನೆಗೆ ತೊಂದರೆಯಾಗದಂತೆ ಮುಂದೆ ಹೋಗಬಹುದು ಅಂತ ತಿಳ್ಕೊಳ್ಳಿಕ್ಕಾಗಿ ಅಷ್ಟೆ. ಅಷ್ಟಕ್ಕಾಗಿ ನಾವು ಇದನ್ನು ತಿಳ್ಕೊಳ್ಬೇಕೇ ವಿನಃ ಇದರಿಂದ ನಮಗೇನು ಪ್ರಯೋಜನ ಇಲ್ಲ, ಅವನಿಗೂ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ನಾವು ದೂರ ಆದರೆಷ್ಟು ಬಿಟ್ಟರೆಷ್ಟು. ಹೀಗಾಗಿ ತನ್ನ ಸುತ್ತಲಲ್ಲಿ ಯಾವ ರೀತಿ ಅವನಿರಬೇಕು, ಮತ್ತು ಇದಕ್ಕೆ ಕೊರಗಬಾರದು. ಮತ್ತೆ ಅಯ್ಯೋ ಅವರಿಗೆ ಆ ಗುಣ ಇದೆಯಲ್ಲ ಅಂತ ಹೇಳಿ ಅವರು ನಮ್ಮ ಮೇಲೆ ಏನೇನೋ ಮಾತನಾಡ್ತಾ ಇದ್ದಾರೆ ಅಂತ ಕೊರಗಬಾರದು, ಬಿಟ್ಟುಬಿಡಬೇಕು. ಹೀಗೆ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಯದಾ ಭಜತಿ ಮಾಂ ಭಕ್ತ್ಯ ನಿರಪೇಕ್ಷಸ್ವಕರ್ಮಭಿ ತಂ ಸತ್ವ ಪ್ರಕೃತಿಂ ವಿದ್ಯಾತ್ ಪುರುಷಂ ಸ್ತ್ರೀಯಮೇವ ವಾ. ನನ್ನನ್ನು ಭಕ್ತಿಯಿಂದ ಸಮೀಪಿಸ್ತಾನೆ, ನನ್ನಿಂದ ಏನನ್ನೂ ಬಯಸುವುದಿಲ್ಲ. ನಾನು ದೇವರ ಪೂಜೆ ಮಾಡಿದ್ರೆ ನನಗಿಂತಹದ್ದು ಸಿಗಬೇಕು ಅಂತ ಯಾರಿಗೆ ಬಯಕೆ ಇರೋದಿಲ್ವೋ ಅವನು ಸತ್ವಗುಣ ಅಂತ ತಿಳಿ. ಅದು ಹೆಣ್ಣಾಗಲಿ ಗಂಡಾಗಲಿ. ಪುರುಷಂ ಸ್ತ್ರೀಯಮೇವವ. ಯಾಕೆ ಅಂದರೆ ಪುರುಷ ಅಂದ್ರೇ ಹೆಣ್ಣು ಹೌದು ಗಂಡು ಹೌದು, ದೇಹದ ಒಳಗಡೆ ಇರುವವ ಪುರುಷ ಅಂತ. ಆದರೆ ಕೃಷ್ಣ ಇಲ್ಲಿ ಬೇರೆಯಾಗಿ ಹೇಳಬೇಕಾಯ್ತು. ಯಾಕೆಂದರೆ ಮುಂದೆ ಜನಕ್ಕೆ ಪುರುಷ ಅಂದರೆ ಗಂಡಸು, ಸ್ತ್ರೀ ಅಂದರೆ ಹೆಂಗಸು ಅಂತ ಆ ರೀತಿ ಅರ್ಥ ಮಾಡ್ಕೋತಾರೆ ಅಂತ ಕೃಷ್ಣ ಪುರುಷಂ ಸ್ತ್ರೀಯಮೇವವ ಅಂದ. ಬೇರೆ ಎಲ್ಲ ಶಾಸ್ತ್ರಗಳಲ್ಲಿ ಪುರುಷ ಅಂದರೆ ಗಂಡು ಹೌದು ಹೆಣ್ಣು ಹೌದು. ಸಾಧನೆಗೆ ಯೋಗ್ಯವಾದ ಜೀವ ಪುರುಷ. ಶಾಸ್ತ್ರ ಏನು ಗಂಡಸರಿಗೆ ಹೆಚ್ಚು ಹೆಣ್ಣು ಮಕ್ಕಳಿಗೆ ಕಡಿಮೆ ಅಂತ ಏನು ಹೇಳಲಿಲ್ಲ. ಇಬ್ಬರೂ ಸಾಧನೆ ಮಾಡಬೇಕು ಅಂತಲೇ ಶಾಸ್ತ್ರ ಬಯಸೋದು. ಈ ಹಿನ್ನೆಲೆಯಲ್ಲಿ ಸತ್ವ ಪ್ರಕೃತಿ ಅಂತ ಒಬ್ಬನನ್ನು ಹೇಗೆ ತಿಳಿಯೋದು? ನನಗೆ ಕಷ್ಟ ಬಂತು ಅದರಿಂದಾಗಿ ದೇವರನ್ನು ಹೊಂದೋದಿಲ್ಲ ಅಂದರೆ ಅದು ರಜೋಗುಣವೋ ತಮೋಗುಣವೋ ಆಗತ್ತೆ. ಹಾಗಲ್ಲ, ಅದು ದೇವರನ್ನು ನಾನು ಭಜಿಸುತ್ತೇನೆ, ನನ್ನ ಕರ್ಮಗಳಿಂದ ನಾನು ದುಃಖ ಪಡೋದಕ್ಕೂ ದೇವರು ಇರೋದಕ್ಕೂ ಏನು ಸಂಬಂಧ? ದೇವರು ನಮ್ಮ ಬಯಕೆಗಳನ್ನು ಈಡೇರಿಸಬೇಕು ಅಂತೇನು? ನಾವು ಕೇಳಿದ ಕೂಡಲೇ ದೇವರು ಕೊಟ್ಟರೆ ಅವನು ದೇವರು ಮಾತ್ರ ಒಳ್ಳೆಯವನಾ? ಈ ಭಾವನೆಯಿಂದ ದೇವರ ಗುಣವನ್ನು ಪ್ರೀತಿಸಿ ಪೂಜಿಸುವವ ಸತ್ವ ಪ್ರಕೃತಿ. ಯದಾ ಆಶಿಷ ಆಶಾಸ್ಯ ಮಾಂ ಯಜೇತ ಸ್ವಕರ್ಮಭಿ ತಂ ರಜ ಪ್ರಕೃತಿಂ ವಿದ್ಯಾತ್ ಹಿಂಸಾಂ ಆಶಾಸ್ಯ ತಾಮಸಂ. ಇನ್ನು ಯದಾ ಆಶಿಷ ಆಶಾಸ್ಯ, ಯಾರು ಏನೋ ಒಂದು ಬಯಕೆಗಳನ್ನು ಇಟ್ಟುಕೊಂಡು ದೇವರನ್ನು ಪೂಜಿಸ್ತಾನೆ ಅವನನ್ನು ರಾಜಸ ಅಂತ ತಿಳಿಯತಕ್ಕದ್ದು. ಇನ್ನು ಹಿಂಸಾಂ ಆಶಾಸ್ಯ ತಾಮಸಂ, ಹಿಂಸೆಗಾಗಿ ದೇವರನ್ನು ಚಿಂತನೆ ಮಾಡೋದು, ದೇವರನ್ನು ಆಶ್ರಯಿಸೋದು ಯಾಕೆ ಅಂತಂದರೆ ಹಿಂಸೆಗಾಗಿ ಅಂತಂದರೆ ಅವನು ತಾಮಸ ಅಂತ ಚಿಂತನೆ ಮಾಡಬೇಕು. ನನ್ನ ದೇವರನ್ನು ಒಪ್ಪು, ಇಲ್ಲದಿದ್ದರೆ ಕೊಲ್ತೇನೆ, ಈ ತರಹ ಚಿಂತನೆ ಮಾಡೋದಿದ್ರೆ ಅವನಿಗೆ ದೇವರ ಬಗ್ಗೆ ಭಕ್ತಿ ಅಲ್ಲ ಇರೋದು, ಹಿಂಸೆಯ ಬಗ್ಗೆ ಬಯಕೆ. ಹಿಂಸೆ ಮಾಡುವ ಬಯಕೆಯಿಂದ ಅವನೇನು ಮಾಡ್ತಾನೆ, ಅದನ್ನು ಮುಚ್ಕೊಳ್ಳಿಕ್ಕೆ ಅವನು ಹೇಳ್ತಾನೆ, ನಮ್ಮ ಮತವನ್ನು ಒಪ್ಪದೆ ಹೋದರೆ ನಿನ್ನನ್ನು ಕೊಲ್ತೇನೆ ಅಂತಾನೆ. ಆ ಹಿನ್ನೆಲೆಯಲ್ಲಿ ತಾಮಸ ಅಂತ ಪರಿಗಣಿಸಬೇಕು. ಇದು ಯಾಕೆ ಬೇಕು? ಅವರು ಬೇರೆಯವರ ಗುಣ ನಿರ್ಧಾರ ಯಾಕೆ ಬೇಕು ಅಂದರೆ ನಾವು ಯಾರ ಜೊತೆಗೂಡಿ ನೆಮ್ಮದಿಯಿಂದ ಸಾಧನೆ ಮಾಡ್ತೇವೆ ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿ ಇದರ ತಿಳುವಳಿಕೆ. ಸತ್ವಂ ರಜಸ್ತಮ ಇತಿ ಗುಣ ಜೀವಸ್ಯ ನೈವ ಮೇ ಚಿತ್ತಜಾಯಸ್ತು ಭೂತಾನಾಂ ಸಜ್ಜಮಾನೋ ನಿಬದ್ಧತೆ. ಸತ್ವಗುಣ ರಜೋಗುಣ ತಮೋಗುಣಗಳು ನನಗಿಲ್ಲ ದೇವರು ಹೇಳ್ಕೊಳ್ಳೋದು. ದೇವರು ನಿರ್ಗುಣ ಯಾಕೆ ಅಂತಂದರೆ ಸತ್ವಗುಣನೂ ಇಲ್ಲ, ರಜೋಗುಣನೂ ಇಲ್ಲ, ತಮೋಗುಣ ಇಲ್ಲ, ಸ್ವರೂಪದಲ್ಲಿಯೂ ಇಲ್ಲ. ಅಟ್ಲೀಸ್ಟ್ ಜೀವರಿಗೆ ಸ್ವರೂಪದಲ್ಲಾದರೂ ಇದೆ. ಸಾತ್ವಿಕ ಜೀವರಿದ್ದಾರೆ, ರಾಜಸ ಸ್ವರೂಪದ ಜೀವರಿದ್ದಾರೆ, ತಾಮಸ ಸ್ವರೂಪದ ಜೀವರಿದ್ದಾರೆ. ದೇವರಿಗೆ ಅದು ಯಾವುದೂ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿರ್ಗುಣ ಅಂತ ಶಾಸ್ತ್ರ ಹೇಳ್ತಾ ಇರೋದು. ಇನ್ನು ಮನಸ್ಸಿನಲ್ಲಿ ಮತ್ತು ಪರಿಸರದಿಂದ ಬಂದ ಸತ್ವಗುಣ ರಜೋಗುಣ ತಮೋಗುಣ ಇರುತ್ತೆ. ಅದರೊಂದಿಗೆ ಹೋರಾಡೋದಿದೆಯಲ್ಲ ಅದೇ ಬಾಳು. ಗುಣಗಳ ಸಂಘರ್ಷವನ್ನೇ ಬಾಳು ಅಂತ ಕರೆಯೋದು. ಯದೇ ತರೌ ಯಜೇತ್ ಸತ್ವಂ ಭಾಸ್ವರಂ ವಿಶದಂ ಶಿವಂ ತದಾ ಸುಖೇನ ಯುಜ್ಯೇತ ಧರ್ಮಜ್ಞಾನಾದಿಭಿಪ್ಪುಮಾನ್. ಸತ್ವಗುಣ ಅನ್ನೋದು ಯಾವಾಗ ಇತರವು
ತಮೋಗುಣ ರಜೋಗುಣಗಳನ್ನು ಗೆಲ್ಲುತ್ತದೋ ಆಗ ಸುಖವಾಗಿ ಒಬ್ಬ ಇರ್ತಾನೆ. ಜೀವನ ಒಳಗಡೆ ಒಂದು ಸಂಗ್ರಾಮ, ಯುದ್ಧ ನಡೆಯುತ್ತೆ. ಅದರಲ್ಲಿ ರಜೋಗುಣ ಮತ್ತು ತಮೋಗುಣದ ಎಲ್ಲ ಅಡ್ಡ ಪರಿಣಾಮಗಳನ್ನು ಸತ್ವ ಯಾವಾಗ ಗೆಲ್ಲುತ್ತೆ ಆಗ ಅವನು ಸುಖವನ್ನು ಪಡಿತಾನೆ. ಈಗ ಹೊರಗಡೆಯ ಎಷ್ಟೇ ಒತ್ತಡವನ್ನು ತಡೆದು ಶಾಸ್ತ್ರವನ್ನು ಚಿಂತನೆ ಮಾಡುವಾಗ ಏನೊಂದು ಆನಂದ ಆಗತ್ತೆ, ಅದು ಸಾತ್ವಿಕ ಸುಖ ಅಂತ ಅರ್ಥ. ತದಾ ಸುಖೇನ ಯುಜ್ಯೇತ ಧರ್ಮಜ್ಞಾನಾದಿಭಿ ಪುಮಾನ್. ಆವಾಗ ಸಹಜವಾಗಿ ಇಷ್ಟಪುಣ್ಯ ಮತ್ತು ಸುಖವನ್ನು ಪಡೆಯಲು ಯೋಗ್ಯವಾದ ಜ್ಞಾನ ಎಲ್ಲವೂ ಬರುತ್ತೆ. ಯದಾ ಜಯೇತ್ ತಮಸ್ಸತ್ವೇ ರಜಸ್ಸಂಗಾಭಿದಾಚಲಂ ತದಾ ದುಃಖೇನ ಯುಜ್ಯೇತ ಕರ್ಮಣ ಯಶಸಾಶ್ರಿಯ. ಯಾವಾಗ ರಜೋಗುಣ ಅನ್ನೋದು ತಮೋಗುಣವನ್ನು ಸತ್ವಗುಣವನ್ನು ಮೀರಿ ಮುಂದೆ ನಡೆಯುತ್ತೆ ಆವಾಗ ಅವನಿಗೆ ಏನು ಕಾಣುತ್ತೆ ಅಂತಂದರೆ ಕರ್ಮದಿಂದ ಯಶಸ್ಸು ಸಿಗತ್ತೆ, ಒಳ್ಳೆ ಕೀರ್ತಿ, ಶ್ರೀ ಸಂಪತ್ತು. ಆದರೆ ಒಳಗಡೆಯಿಂದ ಆಳದಲ್ಲಿ ದುಃಖದಲ್ಲಿ ಇರ್ತಾನೆ. ಅತ್ಯಂತ ಶ್ರೀಮಂತರು ಅಥವಾ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ನಟರು, ಅವರು ಕಡಿಮೆ ಕಷ್ಟಪಟ್ಟಿರಲ್ಲ. ನಿದ್ರಾ, ಆಲಸ್ಯ, ಅನುದ್ಯಮ ಇತ್ಯಾದಿ ಯಾವ ತಮೋಗುಣವೂ ಅವರನ್ನು ಕಾಡಿರೋಲ್ಲ. ನಿರಂತರವಾಗಿ ಕಷ್ಟಪಡ್ತಾ ಇರ್ತಾರೆ. ಒಂದು ಕ್ಷಣ ಪುರುಸೊತ್ತಿರೋದಿಲ್ಲ. ನಿರಂತರವಾಗಿ ಬೇರೆ ಯಾವುದಕ್ಕೋ, ರಾಜಕಾರಣಿಗಳು, ರಾಜರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡವರು, ಅವರಿಗೆ ಯಶಸ್ಸು, ಕೀರ್ತಿ ಸಿಗುತ್ತೆ, ಸಂಪತ್ತು ಸಿಗತ್ತೆ, ಆದರೆ ಸುಖ ಇರೋದಿಲ್ಲ. ಅವನು ರಜೋಗುಣದ ಪರಿಣಾಮ ಅಂತ ತಿಳ್ಕೊಳ್ಬೇಕು ಅದನ್ನು. ತದಾ ದುಃಖೇನ ಯುಜ್ಯೇತ ಯದಾ ಜಯೇತ್ತಮಸ್ಸತ್ವೇ ರಜಸ್ಸಂಗಭಿದಾಚಲಂ ತದಾ ದುಃಖೇನ ಯುಜ್ಯೇತ ಶೋಕಮೋಹಾಭ್ಯಾಂ ನಿದ್ರಯಾ ಹಿಂಸಯಾ ಶಯಾ. ಯಾವಾಗ ರಜೋಗುಣ ಸತ್ವಗುಣವನ್ನು ತಮೋಗುಣ ಮೀರಿ ನಿಲ್ಲುತ್ತೆ ಆವಾಗ ಶೋಕ ಇರುತ್ತೆ, ಮೋಹ ಇರುತ್ತೆ, ನಿದ್ರೆ ಇರುತ್ತೆ, ಆಸೆ ಇರುತ್ತೆ, ಭಯ ಇರುತ್ತೆ. ಇವಿಷ್ಟೇ ಅವನನ್ನು ವಿಪರೀತ ಕಾಡುತ್ತೆ. ಅದನ್ನು ಏನಂತ ಕರೀತಾರೆ? ತಮೋಗುಣದ ಪ್ರಭಾವ ಜಾಸ್ತಿ ಆಗಿದೆ. ಇದು ಒಳಗಡೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಒಬ್ಬ ಜೀವನ ದೇಹದ ಒಳಗಡೆ ಮನೋರಂಗದಲ್ಲಿ ಈ ಯುದ್ಧ ಯಾವಾಗಲೂ ಆಗ್ತಾ ಇರುತ್ತೆ. ಮೂರಕ್ಕೂ ಪರಸ್ಪರ ಯುದ್ಧ ಆಗ್ತಾ ಇರುತ್ತೆ. ಕೆಲವೊಂದು ಸರ್ತಿ ಸತ್ವಗುಣ ಗೆಲ್ಲತ್ತೆ, ರಜೋಗುಣ ತಮೋಗುಣಗಳು ಸೋಲುತ್ತೆ, ಆವಾಗ ಸುಖ ಸಿಗುತ್ತೆ. ಕೆಲವೊಂದು ಬಾರಿ ರಜೋಗುಣ ತಮೋಗುಣಗಳು ಗಲಾಟೆ ಮಾಡುವಾಗ ರಜೋಗುಣ ಗೆದ್ದು ಸತ್ವಗುಣ ಮತ್ತು ತಮೋಗುಣ ಕೆಳಗಡೆ ಬೀಳುತ್ತೆ, ಆವಾಗ ಯಶಸ್ಸು, ಸಂಪತ್ತು ಸಿಗತ್ತೆ, ಸುಖ ಪೂರ್ತಿ ಇರಲ್ಲ. ಯಾವಾಗ ಸತ್ವಗುಣ ಮತ್ತು ರಜೋಗುಣವನ್ನು ತಮೋಗುಣ ಓವರ್ಕಮ್ ಮಾಡುತ್ತೆ ಆವಾಗ ಕೇವಲ ಆಲಸ್ಯ, ಯೋಗ್ಯವಲ್ಲದ ಬಯಕೆ, ಎಲ್ಲದರ ಜೊತೆಗೆ ದುಃಖ, ಇದು ಒಬ್ಬನನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಈ ರೀತಿ ಮೂರರ ಯುದ್ಧ ಈ ದೇಹದ ಒಳಗಡೆ ಮನೋರಂಗದಲ್ಲಿ ಯಾವಾಗಲೂ ಆಗುತ್ತಾನೇ ಇರುತ್ತೆ. ಇದು ನಮ್ಮ ಸಮಸ್ಯೆ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಂದರೆ ಇದು. ಇವಾಗ ಏನಾಗತ್ತೆ, ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಳ್ಬಹುದು. ಏನು ಮಾಡಬೇಕು ನಾನು, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಟಿಪ್ಸನ್ನು ಭಾಗವತ ಕೊಡುತ್ತೆ. ಒಂದು ಕನ್ನಡಿ ಕೊಡುತ್ತೆ ಭಾಗವತ, ಒಳಗಡೆ ಹೇಗೆ ನೋಡ್ಕೊಳ್ಬೇಕು ಅಂತ. ಯದಾ ಚಿತ್ತಂ ಪ್ರಸೀದೇತ ಇಂದ್ರಿಯಾಣಾಂಚ ನಿರ್ವೃತಿ ದೇಹೇ ಭಯಂ ಮನೋಸಂಗಂ ತತ್ಸತ್ವಂ ವಿದ್ಧಿ ಮತ್ಪದಂ. ಯಾವಾಗ ಮನಸ್ಸು ಪ್ರಸನ್ನವಾಗಿರುತ್ತೆ, ಇಂದ್ರಿಯಗಳು ಕೂಡ ಸುಖವನ್ನು ಅನುಭವಿಸುತ್ತವೆ, ದೇಹದಲ್ಲಿ ಎಲ್ಲ ಆರಾಮವಾಗಿರುತ್ತೆ,
ಮನಸ್ಸಿನಲ್ಲಿ ಭಯ ಇರೋದಿಲ್ಲ, ಮನಸ್ಸು ಯಾವುದಕ್ಕೂ ಅಂಟಿಕೊಂಡಿರುವುದಿಲ್ಲ, ಹೊರಗಡೆಯ ಎಲ್ಲ ಸಂಗತಿಗಳಿಂದ ನಿರ್ಲಿಪ್ತವಾಗಿರುತ್ತೆ, ಆನಂದ ಇರುತ್ತೆ. ಆಗ ಸತ್ವಗುಣ ಇದೆ ಅಂತ ಅರ್ಥ. ವಿಕುರುವನ್ ಕ್ರಿಯೆಯ ಚಾಧೀರನಿವೃತ್ತಿಶ್ಚ ಚೇತಸಃ ಗಾತ್ರ ಸ್ವಾಸ್ಥ್ಯಂ ಮನೋಭ್ರಾಂತಂ ರಜಯೇತೈರ್ನಿಶಾಮಯ. ನಮ್ಮಲ್ಲಿ ರಜೋಗುಣದ ಪರಿಣಾಮಗಳು ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಇದರಿಂದ. ವಿಕುರುವನ್ ಕ್ರಿಯೆಯ ಚಾಧೀಹಿ, ಅನೇಕ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ, ಅದರಿಂದ ವಿಪರೀತ ಟೆನ್ಷನ್ ಆಗಿರುತ್ತೆ, ಮನಸ್ಸಿನಲ್ಲಿ ಸಾವಿರ ಆತಂಕಗಳಿರುತ್ತೆ, ಮನಸ್ಸು ಸ್ವಸ್ಥವಾಗಿ ಇರುವುದಿಲ್ಲ. ಗಾತ್ರಾಸ್ವಾಸ್ಥ್ಯಂ, ಮನಸ್ಸಿನಲ್ಲಿ ದೇಹದಲ್ಲಿ ಆರೋಗ್ಯ ಇರಲ್ಲ, ಮನಸ್ಸು ಬೇರೆ ಬೇರೆ ವಿಷಯಗಳ ಬಗ್ಗೆ ಜಿಗಿತಾ ಇರುತ್ತೆ, ಆದರೆ ಸಂಪತ್ತಿನ ಬಯಕೆಯಿಂದ ಕರ್ಮವನ್ನು ನಿಲ್ಲಿಸೋದಿಲ್ಲ. ಆವಾಗ ನಾನು ರಜೋಗುಣವನ್ನು ಹೊಂದಿದ್ದೇನೆ ಅಂತ ಚಿಂತನೆ ಮಾಡಬೇಕು. ಸೀದಚ್ಚಿತ್ತಂ ವಿಲೀಯೇತ ಚೇತಸೋ ಗ್ರಹಣೇ ಕ್ಷಮಂ ಮನೋ ನಷ್ಟಂ ತಮೋಗ್ಲಾನಿ ತಮಸ್ತದುಪತಾರಯ. ಸೀದಚ್ಚಿತ್ತಂ, ಮನಸ್ಸು ವಿಪರೀತ ದುಃಖವನ್ನು ಹೊಂದಿರುತ್ತೆ, ಎದುರುಗಡೆ ಇರುವವರ ಮಾತುಗಳನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ, ಆಗ ಮನಸ್ಸು ಕಳೆದು ಹೋಗಿದೆ ಅಂತ ಅರ್ಥ. ಅದು ತಮೋಗುಣದ ಪ್ರಭಾವ ಅಂತ ತಿಳ್ಕೊಳ್ಬೇಕು. ಅಲ್ಲ, ಅವಾಗ ಆಗಲ್ವಲ್ಲ? ಹೌದು, ಅವಾಗ ಆಗೋದಿಲ್ಲ, ಆದರೆ ಅದರಿಂದ ಆಚೆ ಬಂದ ಮೇಲೆ ವಿಮರ್ಶೆ ಮಾಡ್ಕೋಬೋದಲ್ವ. ನನ್ನ ಮನಸ್ಸು ಈ ತನಕ ತಮೋಗುಣದಿಂದ ಕೂಡಿತ್ತು ಅಂತ ಚಿಂತನೆ ಮಾಡಬಹುದು, ಅಷ್ಟು ಸಾಕು. ಏಧಮಾನೇ ಗುಣೇ ಸತ್ವೇ ದೇವಾನಾಂ ಬಲಮೇಧತೆ ಅಸುರಾಣಾಂಚ ರಜಸಿ ತಮಸ್ಯುದ್ಧವರಕ್ಷಸಾಂ. ಇದು ದೇಹದ ಒಳಗಡೆ ಆಯಿತು. ಇನ್ನು ಬ್ರಹ್ಮಾಂಡದಲ್ಲಿ ಈ ಸತ್ವಗುಣದ ರಜೋಗುಣದ ಏರಿಳಿತಗಳ ಪರಿಣಾಮ ಏನು ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ. ಏಧಮಾನೇ ಗುಣೇ ಸತ್ವೇ, ಸತ್ವಗುಣ ಅನ್ನೋದು ಪ್ರಬಲವಾಗಿದ್ದಾಗ ಏನಾಗತ್ತೆ? ದೇವಾನಾಂ ಬಲಮೇಧತೆ, ದೇವತೆಗಳ ಬಲ ಜಗತ್ತಿನಲ್ಲಿ ಕಾಣಲಿಕ್ಕೆ ಶುರು ಆಗುತ್ತೆ. ಕೃತಯುಗ ಒಳ್ಳೆಯ ಉದಾಹರಣೆ. ದೇವತೆಗಳು, ಅವರ ಬಲ ಮೊದಲಾದವುಗಳೆಲ್ಲ ಜನರಿಗೆ ಗೊತ್ತಾಗ್ತಾ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ಸತ್ವಗುಣ ಬಹಳ ದೊಡ್ಡ ಏರು ಮಟ್ಟದಲ್ಲಿ ಇರುತ್ತೆ. ಆದ್ದರಿಂದಾಗಿ ಅಸುರಾಣಾಂಚ ರಜಸೀ, ಇನ್ನು ಮನುಷ್ಯರು, ಯಕ್ಷರು ಅವರೆಲ್ಲರೂ ಕೂಡ ಪ್ರಬಲರಾಗ್ತಾರೆ. ಯಾವಾಗ ಅಂತಂದರೆ ರಜೋಗುಣ ಬಹಳ ದೊಡ್ಡ ಮಟ್ಟದಲ್ಲಿ ಏರುವಿಕೆಯನ್ನು ಕಂಡಿರುತ್ತೆ. ತಮಸ್ಯುದ್ಧವರಕ್ಷಸಾಂ, ಅದು ದ್ವಾಪರ ಯುಗದ ತನಕ. ತಮೋಗುಣದ ಅಂಶಗಳನ್ನು ಒಳಗೊಂಡ ಯುಗ ಕಲಿಯುಗ, ಅದರಲ್ಲಿ ರಾಕ್ಷಸರ ಮೆರೆದಾಟ ಜೋರಾಗುತ್ತೆ. ಇದು ಬ್ರಹ್ಮಾಂಡದಲ್ಲಿ. ಪಿಂಡಾಂಡದಲ್ಲಿ ಇದ್ದರೆ ಯಾವ ರೀತಿ ಅಂತ ಹೇಳಿ ಈ ತನಕ ಹೇಳಿದ್ರು, ಮನಸ್ಸಿನಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅನ್ನೋದನ್ನು. ಇದನ್ನೇ ತಮಸ್ಸಿನಲ್ಲಿ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಕಾಣೋದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸತ್ವಾತ್ ಜಾಗರಣಂ ವಿದ್ಯಾತ್ ಈ ರಜಸಾ ಸ್ವಪ್ನಮಾದಿಶೇತ್ ಪ್ರಸ್ವಾಪತ್ತಮಸಾ ಜಂತೋ ತುರೀಯಂ ತ್ರಿಶ್ವಸಂಗತಂ. ಇದು ಒಂದು ದಿನದಲ್ಲಿ ಯಾವ ರೀತಿ ನಮ್ಮನ್ನು ಕಾಡುತ್ತೆ. ಸತ್ವ ಇದ್ದಾಗ ಜಾಗರಣ ಇರುತ್ತೆ, ರಜೋಗುಣ ಇದ್ದಾಗ ಕನಸಾಗಿ ಕಾಡುತ್ತೆ, ತಮೋಗುಣ ಇದ್ದಾಗ ಪ್ರಸ್ವಾಪ, ಏನೂ ಅರಿಯದ ನಿದ್ರೆ. ಅದರಲ್ಲಿ ಆನಂದನೂ ಇರಲ್ಲ, ಯಾಕೆಂದರೆ ಡೀಪ್ ಸ್ಲೀಪ್ ಅಂತನ್ನೋದು ಒಂದು ಹಬ್ಬಬ್ಬ ಅಂತಂದರೆ 1 ಗಂಟೆ ಇರಬಹುದೇನೋ, 1 ಗಂಟೆ ತಪ್ಪಿದ್ರೆ 2 ಗಂಟೆ. ಉಳಿದ ನಿದ್ರೆ ಯಾಕೆ ಬೇಕು ಅಂತ ಹೇಳಿದ್ರೆ ಉಳಿದ ನಿದ್ರೆ ದೈಹಿಕ ಆಯಾಸ ಪರಿಹಾರಕ್ಕಾಗಿ. ಆಮೇಲೆ
ಕನಸು ಯಾಕೆ ಬೇಕು ಜೀವನದಲ್ಲಿ ಅಂತಂದರೆ, ಪರಿಸರದಿಂದ ಹೀರಿಕೊಂಡ ಅಸಂಗತವಾದ ಮನೋವೃತ್ತಿಗಳೆಲ್ಲ ನಮ್ಮನ್ನು ಕಾಡಬಾರದು. ಪರಿಸರದಿಂದ ಏನೆಲ್ಲ ನಾವು ಹೀರಿಕೊಂಡಿರ್ತೇವೆ ನಮ್ಮ ಮನಸ್ಸು, ಅದು ಜೀವನದಲ್ಲಿ ಪರಿಣಾಮ ಬೀರಬಾರದು ಅಂತ ಹೇಳಿ ದೇವರು ಕನಸನ್ನು ಕೊಡೋದು. ಎಷ್ಟೋ ಕನಸಿನಲ್ಲಿ ಜಾರಿ ಹೋಗುತ್ತೆ, ಏನೇನೇನೇನೋ ಅಸಂಗತವಾದ ಚಿತ್ರಗಳೆಲ್ಲ ಕನಸಿನಲ್ಲಿ ಮೂಡುತ್ತೆ. ಆನೆ ಕುರ್ಚಿ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇರೋ ಹಾಗೆ ಕನಸಿನಲ್ಲಿ ಬಿದ್ದರೆ ಅದು ಎಚ್ಚರದ ಪರಿಣಾಮವೇ. ಎಚ್ಚರದಲ್ಲಿ ಇದ್ದಾಗ ಅಸಂಗತವಾದದ್ದನ್ನು ಏನು ಗ್ರಹಿಸಿರುತ್ತೆ ಅದನ್ನು ಕನಸಿನಲ್ಲಿ ದೇವರು ಕಳುಹಿಸಿ ಬಿಡ್ತಾನೆ. ಹೀಗಾಗಿ ವಿಪರೀತ ನಿದ್ರೆ ಅನ್ನೋದೇನಿದೆ ಅದು ತಮೋಗುಣದ ಪ್ರಭಾವ. ತುರೀಯಂ ತ್ರಿಶ್ವಸಂಗತಂ, ದೇವರನ್ನು ನೋಡುವಾಗ ಇವು ಮೂರೂ ಅನುಭವದಲ್ಲಿ ಇರಲ್ಲ. ಅದು ಎಚ್ಚರ ಅಲ್ಲ, ಕನಸಲ್ಲ, ನಿದ್ರೆ ಅಲ್ಲ. ಅದರ ಬಗ್ಗೆ ಮೊದಲನೇ ಸ್ಕಂಧದಲ್ಲಿ ನಾರದರ ಅನುಭವವನ್ನು ನಾವು ಕಾಣ್ತೇವೆ. ಹೀಗಾಗಿ ತುರೀಯಂ ತ್ರಿಶ್ವಸಂಗತಂ ಉಪರಿ ಉಪರಿ ಗಚ್ಚಂತಿ ಸತ್ವೇನ ಬ್ರಹ್ಮಣೋ ಜನಾಃ ತಮಸಾ ಅಧೋಧ ಮುಖ್ಯಾತ್ ರಜಸಾಂತರಚಾರಿಣಃ. ಸತ್ವಗುಣ ಜೀವನದಲ್ಲಿ ಹೆಚ್ಚು ಪಾತ್ರವನ್ನು ವಹಿಸಿದರೆ ಎತ್ತರಕ್ಕೆ ಇರ್ತೇವೆ. ರಜೋಗುಣ ಬದುಕಿನಲ್ಲಿ ಹೆಚ್ಚು ಪಾತ್ರ ವಹಿಸಿದರೆ ಈ ಲೋಕದಲ್ಲೇ ತಿರುಗಾಡ್ತಾ ಇರ್ತೇವೆ. ತಮೋಗುಣ ಹೆಚ್ಚು ಪಾತ್ರವನ್ನು ವಹಿಸಿದರೆ ಕೆಳಗಡೆ ಬೀಳುತ್ತೇವೆ. ಸತ್ವೇ ಪ್ರಲೀನಾಶ್ಚರ್ಯಾಂತಿ ನರಲೋಕಂ ರಜೋಲಯಾಃ ತಮೋಲಯಾಸ್ತು ನಿರಯಂ ಯಾಂತಿ ಮಾಮೇವ ನಿರ್ಗುಣಾಃ. ಸತ್ವದಲ್ಲಿ ತೊಡಗಿದವರು ಸ್ವರ್ಗಕ್ಕೆ ಹೋಗ್ತಾರೆ, ರಜೋಗುಣದವರು ನರಲೋಕದಲ್ಲಿ ಇರ್ತಾರೆ, ತಮೋಗುಣದವರು ನರಕಕ್ಕೆ ಹೋಗ್ತಾರೆ. ಈ ಸತ್ವರಜಸ್ತಮೋ ಗುಣಗಳ ಒಂದು ನಡೆಯಿಂದ ಕಳಚಿಕೊಂಡವರು ನನ್ನನ್ನು ಹೊಂದುತ್ತಾರೆ. ಏಕೆಂದರೆ ಒಬ್ಬ ಸಾಧಕ ಸತ್ವಗುಣ ರಜೋಗುಣ ತಮೋಗುಣಗಳ ಹಿಡಿತದಿಂದ ತನ್ನನ್ನು ಕಳಚಿಕೊಳ್ಳುವ ಹಾಗೆ ಮಾಡಿಕೊಳ್ಬೇಕು ಅಂತ ಅವನು ಬಹಳ ಪ್ರಯತ್ನ ಪಡ್ತಾನೆ. ಅದರಿಂದಾಗಿ ನನ್ನನ್ನು ಹೊಂದುತ್ತಾರೆ ಅವರು. ಮದರ್ಪಣಂ ನಿಷ್ಫಲಂ ವಾ ಸಾತ್ವಿಕಂ ನಿಜಕರ್ಮ ತತ್ ರಾಜಸಂ ಫಲ ಸಂಕಲ್ಪಂ ಹಿಂಸಾ ಪ್ರಾಯಾದಿಮಾನತಂ. ಈ ಸತ್ವರಜಸ್ತಮೋ ಗುಣಗಳು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದು ಕರ್ಮವಾಗಿ ಯಾವ ರೀತಿ ಪರಿಣಾಮ ಹೊಂದುತ್ತೆ. ಏಕೆಂದರೆ ಸಂಕಲ್ಪದಿಂದ ಕೂಡಿರತಕ್ಕಂತಹ ಚಟುವಟಿಕೆಯೇ ಕರ್ಮದ ಫಲ. ಅದು ಯಾವ ರೀತಿ ಮನಸ್ಸಿನಲ್ಲಿ ಮೂಡಿದ್ದೇ ಕರ್ಮವಾಗಿ ಮುಂದೆ ಸಾಗೋದು, ಅದು ಯಾವುದು ಅಂತ ನಿರೂಪಣೆ ಮಾಡ್ತಾರೆ. ಮದರ್ಪಣಂ ನಿಷ್ಫಲಂ ವಾ, ಯಾವ ಫಲವೂ ಇಲ್ಲ, ಫಲವನ್ನು ಬಯಸದೆ ದೇವರಲ್ಲಿ ಅರ್ಪಣ ಮಾಡಿದರೆ ಅದು ಸಾತ್ವಿಕ. ನಿಜಕರ್ಮ ತತ್, ಅವನವನ ಕೆಲಸವನ್ನು ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡೋದು, ಅದನ್ನು ಸಾತ್ವಿಕ ಅಂತ ಕರೀತಾರೆ. ರಾಜಸಂ ಫಲ ಸಂಕಲ್ಪಂ, ಏನೋ ಒಂದು ಫಲವನ್ನು ಬಯಸಿ ಮಾಡಿದರೆ ಅದು ರಾಜಸ. ಹಿಂಸಾ ಪ್ರಾಯಾದಿ ತಾಮಸಂ, ಒಂದು ಕರ್ಮದಲ್ಲಿ ಹಿಂಸೆಯೇ ಜಾಸ್ತಿ ಇದ್ದರೆ ಅದು ತಾಮಸ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ ಕರ್ಮನಿಷ್ಠಂತು ರಾಜಸಂ ಪ್ರಾಕೃತಂ ತಾಮಸಂ ಜ್ಞಾನಂ ಮನ್ನಿಷ್ಠಂ ನಿರ್ಗುಣಂ ಸ್ಮೃತಂ. ಕೈವಲ್ಯಂ ಸಾತ್ವಿಕಂ ಜ್ಞಾನಂ, ಇದು ಜ್ಞಾನದಲ್ಲಿ ಯಾವ ರೀತಿ ಪರಿಣಾಮ ಹೊಂದುತ್ತೆ ಈ ಮೂರು ಗುಣಗಳು ಅಂತ ಹೇಳಿದರೆ, ಯಾವುದು ಮೋಕ್ಷ ಸಾಧನವಾಗತ್ತೋ ಆ ಜ್ಞಾನ ಸಾತ್ವಿಕ ಜ್ಞಾನ. ನಿರ್ಗುಣ ಅಂತೀರ, ಹೌದು. ನಿರ್ಗುಣ ಅಂತಂದರೆ ದೇವರನ್ನು ಚಿಂತಿಸಿ ಮೋಕ್ಷವನ್ನು ಹೊಂದುವಂತೆ ದಾರಿಯಲ್ಲಿ ಸಾಗುವಾಗ ನಮಗೆ ನೆರವಾಗುವ ಜ್ಞಾನವನ್ನು ನಿರ್ಗುಣ ಅಂತ ಕರಿತೇವೆ, ಅಂದರೆ ಸಾತ್ವಿಕ ಅಂತ ಅರ್ಥ. ಯಥಾ ಶಾಸ್ತ್ರೋಕ್ತ ವಿಜ್ಞಾನಂ ಕೇವಲಂ ಜ್ಞಾನ ಮುಚ್ಚತೆ, ಶಾಸ್ತ್ರದಲ್ಲಿ ಹೇಳಿದಂತೆ ದೇವರನ್ನು ತಿಳಿದುಕೊಳ್ಳೋದು, ವಸ್ತುವನ್ನು ಚಿಂತನೆ ಮಾಡೋದೇನಿದೆ ಅದನ್ನು ಕೈವಲ್ಯ ಅಂತ ಕರೀತಾರೆ. ಸಾತ್ವಿಕ ಜ್ಞಾನ ಇದ್ದವನು ವಸ್ತುವನ್ನು ಇದ್ದಂತೆಯೇ ಕಾಣುತ್ತಾನೆ.
ಕರ್ಮನಿಷ್ಠಂತು ರಾಜಸಂ. ಇನ್ನು ಕರ್ಮ ಮಾಡಬೇಕು, ಶಾಸ್ತ್ರದಲ್ಲಿ ಇರತಕ್ಕಂತಹ ಕರ್ಮಗಳನ್ನು ನನ್ನ ಬೆಳವಣಿಗೆಗಾಗಿ ಬಳಸ್ಕೊಳ್ಬೇಕು ಅಂತ ಚಿಂತನೆ ಮಾಡೋನಿದ್ದರೆ ಅವನು ರಾಜಸ. ಶಾಸ್ತ್ರದಲ್ಲಿ 1000 ದಾರಿಗಳನ್ನು ಹೇಳಿರ್ತಾರೆ. ಈ ದಾರಿಯನ್ನು ಅನುಸರಿಸಿ ನಾನು ಎತ್ತರಕ್ಕೆ ಏರಬೇಕು. ಎತ್ತರಕ್ಕೆ ಇರೋದು ಲೌಕಿಕವಾಗಿ ಎತ್ತರಕ್ಕೆ ಇರಬೇಕು, ಒಳಗಡೆಯಿಂದ ಅಲ್ಲ. ಅದು ರಾಜಸ ಅಂತ ಕರೀತಾರೆ. ಆಚಾರ್ಯರು ಅಲ್ಲಿ ಬರೀತಾರೆ, ಸಾತ್ವಿಕ ಜ್ಞಾನದ ಬಗ್ಗೆ ಒತ್ತು ಕೊಡ್ತಾರೆ. ಇದನ್ನು ನಾವು ಗಳಿಸಬೇಕು ಅಂತ. ಪ್ರಾಕೃತಂ ತಾಮಸಂ ಜ್ಞಾನಂ, ಒಬ್ಬನಿಗೆ ತಾಮಸ ಜ್ಞಾನ, ಜನರನ್ನು ಆಳುವುದು ಹೇಗೆ, ಅವರನ್ನು ನಿಗ್ರಹಿಸುವುದು ಹೇಗೆ ಇತ್ಯಾದಿ ರೀತಿಯಲ್ಲಿ ಬಂದರೆ ಅದು ತಾಮಸ ಜ್ಞಾನ. ಇಲ್ಲಿ ಹೇಳಿ ಸಾತ್ವಿಕ ಜ್ಞಾನದ ಬಗ್ಗೆ ಆಚಾರ್ಯರು ಒತ್ತು ಕೊಡ್ತಾರೆ. ಕಾರಣ ಏನಂದರೆ, ನಾವೆಲ್ಲರೂ ಮೊದಲು ಸಾತ್ವಿಕ ಜ್ಞಾನವನ್ನು ಪಡಿಬೇಕು, ಆಮೇಲೆ ಅದು ಮೋಕ್ಷೋಪಯೋಗಿ ಆಗುವುದು. ಸ್ವದೃಷ್ಟ ಶಾಸ್ತ್ರಾನುಕೂಲ್ಯಾತ್ ಅದೃಷ್ಟಾನಾಂಚ ಭಕ್ತಿತಃ ಗುಣಾನಾಂತು ಹರೌ ಭಾವಂ ವಿನಿಶ್ಚಿತ್ಯೈತದಾಶ್ರಯಾತ್ ಯಥಾ ಶಾಸ್ತ್ರಾನುಸಂಧಾನಂ ಜ್ಞಾನಂತು ಹರಿಸಂಶ್ರಯಂ. ಸ್ವದೃಷ್ಟ ಶಾಸ್ತ್ರಾನುಕೂಲ್ಯಾತ್ ಅದೃಷ್ಟಾನಾಂ, ನಾವು ನಮ್ಮ ಕಣ್ಮುಂದೆ ಇರುವ ಶಾಸ್ತ್ರದ ಅರಿವಿನಿಂದ ಕಾಣದ ಶಾಸ್ತ್ರದಲ್ಲಿರುವ ಜ್ಞಾನವನ್ನು ಊಹಿಸೋದೇನಿದೆ ಅದು ಸಾತ್ವಿಕ ಜ್ಞಾನ ಅಂತ. ಅದು ನಿರ್ಗುಣ. ಯಾಕೆಂದರೆ ನಮ್ಮ ಮುಂದೆ ಇವತ್ತು ಅತ್ಯಂತ ಪರಿಮಿತವಾದ ಶಾಸ್ತ್ರ ಇದೆ. ಅತ್ಯಂತ ಪರಿಮಿತ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಯೋಗ್ಯತೆ ಇಲ್ಲ. ಯಾಕೆ ಅಂದರೆ ಆ ಎಲ್ಲ ಶಾಸ್ತ್ರದ ಎಲ್ಲ ಆಯಾಮಗಳು ನಮಗೆ ಗೊತ್ತಾಗಿಲ್ಲ. ಈಗ ಸಿಗೋದು ಸ್ವಲ್ಪ ಆದರೂ ಗೊತ್ತಾಗಲ್ಲ. ಆದರೆ ಅಪಾರವಾದದ್ದು ಅಂತ ಯಾಕೆ ಹೇಳ್ತೇವೆ ಅಂತಂದರೆ, ಅವರು ಹೇಳುವ ನಂಬರ್ಸ್ ನೋಡಿದ್ರೇ ಗಾಬರಿ ಆಗುತ್ತೆ. 100 ಕೋಟಿ ಶ್ಲೋಕ ರಾಮಾಯಣ ಅಂತೆ, 50 ಕೋಟಿ ಶ್ಲೋಕ ಬ್ರಹ್ಮತರ್ಕ ಅಂತೆ. ಅದು ನಂಬರ್ಸೇ ಗಾಬರಿ ಆಗತ್ತೆ. ಇನ್ನು ಉಪನಿಷತ್ ಭಾಷ್ಯದಲ್ಲಿ ಸಾತ್ವಿಕ ಶಾಸ್ತ್ರಗಳ ನಂಬರ್ಸ್ ಹೇಳ್ತಾರೆ ಆಚಾರ್ಯರು. ಸುಮ್ಮನೆ ಗಾಬರಿ ಆಗೋದಷ್ಟೇ ಅಲ್ಲಿರೋದು. ಅದರಿಂದಾಗಿ ಸ್ವದೃಷ್ಟ ಶಾಸ್ತ್ರಾನುಕೂಲ್ಯ ಅಂತಂದರು. ತಾನು ನೋಡಿದ ಶಾಸ್ತ್ರಕ್ಕೆ ಅನುಗುಣವಾದ ಶಾಸ್ತ್ರದ ಆಳವಾದ ಅರಿವಿನಿಂದ ಭಗವಂತನ ಗುಣಗಳ ಚಿಂತನೆ. ಇದಾದ ಮೇಲೆ ಇನ್ನೂ ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ಅದು ಈಗ ಇರುವ ಶಾಸ್ತ್ರಕ್ಕೆ ಅನುಗುಣವಾಗಿದ್ದರೆ ನಾವು ಓದದ ಶಾಸ್ತ್ರದಲ್ಲಿ ಅದು ಖಂಡಿತ ಇರುತ್ತೆ. ಆ ತರಹ ಚಿಂತನೆ ಮಾಡಬೇಕು ಅಂತಾರೆ. ಅಂದರೆ ಅದಕ್ಕೆ ಎಷ್ಟು ಚಿಂತನೆ ಇರಬೇಕು, ಎಷ್ಟು ಸಮರ್ಪಣಾ ಭಾವ, ಡೆಡಿಕೇಶನ್ ಇರಬೇಕು. ಅದರಿಂದಾಗಿ ಸ್ವದೃಷ್ಟ ಶಾಸ್ತ್ರಾನುಕೂಲ್ಯಾತ್ ಅದೃಷ್ಟಾನಾಂಚ ಭಕ್ತಿತಃ ಗುಣಾನಾಂತು ಹರೌ ಜ್ಞಾನಂ. ಕಾಣುವ ಶಾಸ್ತ್ರದ ಹಿನ್ನೆಲೆಯಲ್ಲಿ ಜ್ಞಾನ, ಕಾಣದ ಶಾಸ್ತ್ರದಲ್ಲಿ ಇರುವಂತಹ ಭಗವಂತನ ಗುಣಗಳ ಚಿಂತನೆ ಅದು ಇರಬೇಕು. ಇದು ಶಾಸ್ತ್ರಕ್ಕನುಗುಣವಾದ ಜ್ಞಾನ. ಅಂದರೆ ಇದು ಕಂಡದ್ದರಿಂದ ಕಾಣದ್ದರ ಬಗ್ಗೆ ಊಹೆ ಏನಿದೆ ಅದು ಆ ಊಹೆ ಸರಿಯಾಗಿ ಇರಬೇಕು. ಅದನ್ನು ಕಲ್ಪ ಅಂತ ಕರೀತಾರೆ. ಊಹೆ ಪರ್ಫೆಕ್ಟ್ ಆಗಿದ್ದರೆ ಅದು ಕಲ್ಪ. ಆ ತರಹದ ಕಲ್ಪನಾ ಅಂದರೆ ಇವತ್ತು ಇಮ್ಯಾಜಿನೇಷನ್ ಅಂತ ಅಲ್ಲ. ಕಲ್ಪನಾ ಅಂತಂದರೆ ಚಿಂತನ. ಅದು ಏನಿದೆ ಅದು ಸಾತ್ವಿಕ ಜ್ಞಾನ. ಅದನ್ನು ಪಡೆಯಲಿಕ್ಕೆ ಜೀವನ ಇಡೀ ನಾವು ನಮ್ಮನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇದು ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ ಇವುಗಳ ಚಿಂತನೆ. ಇದನ್ನು ಆಚಾರ್ಯರು ಒತ್ತಿ ಹೇಳುತ್ತಾರೆ. ವನಂತು ಸಾತ್ವಿಕೋ ವಾತಃ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ. ಕಾಡಿನಲ್ಲಿ ವಾಸ ಮಾಡಿದರೆ ಸಾತ್ವಿಕ ವಾಸ, ಗ್ರಾಮದಲ್ಲಿ ವಾಸ ಮಾಡಿದರೆ ರಾಜಸ ವಾಸ. ನನ್ನ
ದೇವಳದಲ್ಲಿ ವಾಸ ಮಾಡಿದ್ರೆ ಅದು ನಿರ್ಗುಣ ವಾಸ. ಅಂದರೆ ಇದರ ಬಗ್ಗೆ ಒಂದು ಸ್ವಲ್ಪ ನಾನು ಬಿಡಿಸಿ ಹೇಳಬೇಕು. ಅದನ್ನು ನಾವು ನಾಳೆ ನೋಡೋಣ. ಯಥಾ ಪ್ರಕಾರ 5 ನಿಮಿಷ ಮೊದಲೇ ಮುಗಿಸ್ತಾ ಇದ್ದೇನೆ. ನಾಳೆ ಬೆಳಗ್ಗೆ ಮಹಾಭಾರತದ ಚಿಂತನೆ ಇದ್ದೇ ಇರುತ್ತೆ. 11ರಿಂದ 12 ಮಹಾಭಾರತವನ್ನು ಚಿಂತನೆ ಮಾಡಲಿದ್ದೇವೆ. ಸಂಜೆ ಯಥಾ ಪ್ರಕಾರ ಇದನ್ನು ಯೋಚನೆ ಮಾಡಲಿದ್ದೇವೆ, ಭಾಗವತವನ್ನು. ಅದರಲ್ಲಿ ನಾನು ವಾಸಗಳ ಬಗ್ಗೆ ಯಾಕೆ ಆ ರೀತಿ ಹೇಳಿದ್ರು ಅನ್ನೋದನ್ನು ವಿಸ್ತರಿಸಬೇಕಿದೆ. ಈಗ ಏನಾಗಿದೆ ಅಂದರೆ ಸಮಸ್ಯೆ, ಬಿಡಿಸ್ಲಿಕ್ಕೆ ಹೋದರೆ ಪೂರ್ತಿ ಆಗುತ್ತೆ, ಸಂಕ್ಷೇಪವಾಗಿ ಹೇಳಿದ್ರು ನಾಳೆ ಹೇಳಲೇಬೇಕಾಗತ್ತೆ. ಅದರಿಂದಾಗಿ ನಾನು 4 ನಿಮಿಷ ಮೊದಲೇ ನಿಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಚಿಂತನೆಯಿಂದ ದೇವರು ಪ್ರೀತನಾಗಲಿ. ಎಲ್ಲರೂ ಸೇರಿ ದೇವರಲ್ಲಿ ಅರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ.